Hi friends, welcome to TM Learning Center YouTube channel. In this video I am going to explain you the mathematics by the lesson wise. ಸೊ ಸಾಕಷ್ಟು ಜನ ಅಭ್ಯರ್ಥಿಗಳು ನನಗೆ ಕಮೆಂಟ್ಸ್ ಮಾಡ್ತಾ ಇದ್ರಿ, ಸರ್ ನಮಗೆ ಟಿಇಟಿ ಅಥವಾ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ನಮಗೆ ಲೆಸನ್ ವೈಸ್ ಪಾಠಗಳನ್ನ ಮಾಡ್ರಿ ಅಂತ. ಸೊ ಆ ಒಂದು ಪ್ರಯತ್ನವನ್ನ ಇವತ್ತಿನಿಂದ ನಾನು ಶುರು ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಸಾಕಷ್ಟು ವಿಡಿಯೋಗಳನ್ನ 50ಕ್ಕೂ ಹೆಚ್ಚು ವಿಡಿಯೋಗಳನ್ನ ನೀವು ನೋಡಿರ್ತೀರಿ. ಸೊ ಇದು ಒಂದು ನಿಮಗೆ ಪುನರ್ಮನನ ತರಗತಿ ತರ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ಬೀಜಗಣಿತ ಆಲ್ಜಿಬ್ರಾದಿಂದ ತಗೊಂಡ್ಬಂದಿದ್ದೀನಿ ಕ್ಲಾಸ್ನ. ಈ ಒಂದು ಕ್ಲಾಸ್ ಇಂದ ನಿಮಗೆ ಏನಪ್ಪಾ ಅಂದ್ರೆ ಈಗ ಬರ್ತಕ್ಕಂತಹ ಟಿಇಟಿಗೆ ಮತ್ತೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಹಾಗೂ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೂ ಕೂಡ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಮಾಡುತ್ತೆ. ಸೊ ಇದು ವಿಡಿಯೋ ಕ್ಲಾಸ್ ನಂಬರ್ 1. ಈ ಒಂದು ತರಗತಿಯಿಂದ ನೀವು ಗಣಿತವನ್ನ ಇನ್ನಷ್ಟು ಪರ್ಫೆಕ್ಟ್ ಆಗಿ ಕಲಿಬಹುದು. ಮತ್ತೆ ಕೆಲವರು ನನಗೆ ಕಾಲ್ ಮಾಡಿದಾಗ ತಿಳಿಸಿರ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ, ಸರ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ಚೆನ್ನಾಗಿರುತ್ತೆ ಆದ್ರೆ ಸ್ವಲ್ಪ ನೀವು ಫಾಸ್ಟ್ ಆಗಿ ಮಾಡ್ತೀರಾ ಅಂತ. ಯಾಕೆಂದ್ರೆ ನೀವು ಮೊಬೈಲ್ ನಲ್ಲಿ ಜಾಸ್ತಿ ಹೊತ್ತು ಅಥವಾ ಕಂಪ್ಯೂಟರ್ ಅಲ್ಲಿ ನೀವು ವಿಡಿಯೋಗಳನ್ನ ನೋಡ್ತಾ ಇದ್ರೆ ಅಂದ್ರೆ ತುಂಬಾ ಹೊತ್ತು ನಿಮಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ತುಂಬಾ ಸ್ಪೀಡು ಅಲ್ಲ, ತುಂಬಾ ಕಡಿಮೆ ನಿಧಾನಕ್ಕೂ ಅಲ್ಲ, ಒಂದು ಅವರೇಜ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತೀನಿ. ಸೊ ನೀವು ವಿಡಿಯೋನ ರಿವ್ಯೂ ಮಾಡಿ ನೋಡಿ, ನೀವು ಕೂಡ ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ಖಂಡಿತ ನಿಮಗೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನೋಡೋಣ, ಈ ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ. ಸೊ ಆಲ್ಜಿಬ್ರಾ ಅದರಲ್ಲಿ ಮೊದಲನೇದಾಗಿ ಕಾನ್ಸೆಪ್ಟ್ ಬಂದು ಪಾಲಿನಾಮಿಯಲ್, ಅಂದ್ರೆ ಕನ್ನಡದಲ್ಲಿ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. So an expression of the form p of x is equal to a0 plus a1x plus a2x square and plus etc an x to the power of n is called a polynomial. So polynomial ಯಾವ ರೀತಿ ಇರುತ್ತೆ ಅಂತ ನಾವು ಒಂದು ಆದರ್ಶ ರೂಪವನ್ನ ನಾವು ಈ ರೀತಿ ನೋಡ್ತಾ ಇದ್ದೀವಿ. ಸೊ ಗೊತ್ತಾಗ್ತಿದೆಯಲ್ಲ. ಸೊ ದಿಸ್ ಈಸ್ ಪಾಲಿನಾಮಿಯಲ್. ಇಂದ ಅದರಲ್ಲಿ ಮುಖ್ಯವಾಗಿ ನಿಮಗೆ ಕೆಲವೊಂದು ಪ್ರಶ್ನೆಗಳು ಕೇಳ್ತಾರೆ. ಕೊಟ್ಟಿರುವಂತಹ ಈ ಒಂದು ಬೀಜೋಕ್ತಿಯಲ್ಲಿ ಇದರ ಒಂದು ಘಾತ ಎಷ್ಟಿದೆ ಅಥವಾ ಡಿಗ್ರಿ ಎಷ್ಟಿದೆ ಅಂತ ಕೇಳ್ತಾರೆ. ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಅಂದ್ರೆ ಎಕ್ಸ್ ಈಸ್ ಕಾಲ್ಡ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ದ ಹೈಯೆಸ್ಟ್ ವೇರಿಯಬಲ್ ಯಾವ್ದಿರುತ್ತೋ ಅದರ ಒಂದು ವೇರಿಯಬಲ್ ನ ಒಂದು ಘಾತ ಏನಾಗಿರುತ್ತೆ, ಅದರ ಒಂದು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಲೆಕ್ಕಗಳನ್ನ ನಾವು ನೋಡೋಣ. ಹಿಯರ್ ವಿ ಆರ್ ಸಾಲ್ವ್ ಸಮ್ ಎಕ್ಸಾಂಪಲ್ಸ್. 2 ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ. ಮೊದಲನೇದು 5x² + 4x - 7 ಅಂತ ಇದೆ. ಸೊ ಇದರಲ್ಲಿ ಡಿಗ್ರಿ ಎಷ್ಟಿದೆ, ಈ ಒಂದು ಪಾಲಿನಾಮಿಯಲ್ ನ ಡಿಗ್ರಿ ಎಷ್ಟಿದೆ ಅಂತ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿದೆ, ಇಲ್ಲಿ ಚರಾಕ್ಷರಗಳನ್ನು ತಗೊಳ್ಳಿ, ವೇರಿಯೇಬಲ್ಸ್ ಎಕ್ಸ್ ಇದೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ, ಇಲ್ಲಿ 2 ಇದೆ. ಸೊ ಯಾವುದು ಹೈಯೆಸ್ಟ್, 1 2? ಸೊ ದ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಅಂತ ನಾವು ಹೇಳಬೇಕು. ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ. 1 + 2x - 3x to the power of 4 + 7x to the power of 7 ಅಂತ ಇದೆ. ಇದರಲ್ಲಿ x ಜಾಗದಲ್ಲಿ ಇಲ್ಲಿ 1 ಇದೆ, x to the power of 1, x to the power of 4, x to the power of 7. 1 4 7 ಯಾವ್ದು ದೊಡ್ಡದು? ಸೊ 7 is greater number. ಸೊ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ is 7 ಅಂತ ನೀವು ಬರೀಬಹುದು. ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ. ಹಾಗೆ ಇನ್ನ ಕಠಿಣ, ಇದು ಸ್ವಲ್ಪ ಸುಲಭ ಅಂತ ನಿಮಗೆ ಅನಿಸ್ಬೋದು. ಮುಂದೆ ಹೋಗ್ತಾ ಹೋಗ್ತಾ ಕಾನ್ಸೆಪ್ಟ್ ಅನ್ನು ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ನಿಮಗೆ ಗೊತ್ತಿರಲಿ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್. ಮೊದಲಿಗೆ ಸರಳ ಒಂದು ಸಮೀಕರಣ, ಅದರಲ್ಲಿ ನೀವು ಕೇಳಿರಬಹುದು. ಹಾಗೆ ಅದರ ಅಂದ್ರೆ ಲೀನಿಯರ್ ಪಾಲಿನಾಮಿಯಲ್ ಅಂತ ನಾವೇನ್ ಕರಿತೀವಿ. ಸೊ ದಟ್ ಈಸ್ ಲೀನಿಯರ್ ಈಕ್ವೇಶನ್. ಲೀನಿಯರ್ ಪಾಲಿನಾಮಿಯಲ್ ಹ್ಯಾವಿಂಗ್ ಎ ಡಿಗ್ರಿ 1, ವೇರಿಯಬಲ್ ಅಲ್ಲಿ ವಿತ್ ಡಿಗ್ರಿ 1 ಇರುತ್ತೆ. ಇನ್ನು ಕ್ವಾಡ್ರಾಟಿಕ್ ಅಲ್ಲಿ ಡಿಗ್ರಿ 2 ಇರುತ್ತೆ, ಕ್ಯೂಬಿಕ್ ಅಲ್ಲಿ ಡಿಗ್ರಿ 3 ಇರುತ್ತೆ, ಇನ್ನ ಬೈ ಕ್ವಾಡ್ರಾಟಿಕ್ ಅಂದ್ರೆ ಡಿಗ್ರಿ 4 ಇರುತ್ತೆ. ಸೊ ಇದು ನಿಮ್ ಗಮನದಲ್ಲಿರಲಿ, ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಾನು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅನ್ನು ನಂತರ ನಿಮಗೆ ಸಾಲ್ವ್ ಮಾಡೋದು ಹೇಗೆ, ಅದರದ್ದು ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಇನ್ನೊಂದು ಬಹಳ ಮುಖ್ಯವಾಗಿ ರಿಮೈಂಡರ್ ಥಿಯರಮ್ ಬೇಕು, ಶೇಷ ಪ್ರಮೇಯ ಅಂತ ನಾವು ಕಂಡುಹಿಡಿತೀವಿ. ಅಂದ್ರೆ ಶೇಷವನ್ನ ಕೊಟ್ಟಿರ್ತಕ್ಕಂಥ ಒಂದು ಪಾಲಿನಾಮಿಯಲ್ ನ ಯಾವ ಒಂದು ನಾವು ಭಾಗಿಸಿದಾಗ ಶೇಷ ಎಷ್ಟು ಉಳಿಯುತ್ತೆ ಅಂತ ಹೇಳಿ ಕಂಡುಹಿಡಿತಕ್ಕಂಥ ಒಂದು ಪ್ರಮೇಯ ಇದೆ. ಅದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇನ್ನು ಫ್ಯಾಕ್ಟರ್ ಥಿಯರಮ್ ಕೂಡ ಇದೆ. ಸೊ ಅಪವರ್ತನ ಪ್ರಮೇಯ ಅಂತ ಹೇಳಿ, ಇದ್ರ ಬಗ್ಗೆನೂ ನಿಮಗೆ ಐಡಿಯಾ ಇರಬೇಕು. ನಾನು ಲೆಕ್ಕಗಳ ಜೊತೆಗೆ ಈ ಒಂದು ಥಿಯರಮ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸಾಕಷ್ಟು ಪರೀಕ್ಷೆಗಳಲ್ಲಿ ನಿಮಗೆ ಇದ್ರ ಮೇಲೆನೆ ಅನೇಕ ಪ್ರಶ್ನೆಗಳು ಬಂದಿರುತ್ತೆ. ಆದ್ರೆ ಇವೇ ಪ್ರಶ್ನೆಗಳು ಹೀಗೆ ನಾವು ಸಾಲ್ವ್ ಮಾಡಬೇಕು ಅನ್ನೋದು ನಿಮಗೆ ಗೊಂದಲ ಆಗಿರುತ್ತೆ ಅಂತ ಹೇಳ್ತಾ ನೋಡೋಣ, ಪ್ರಾಬ್ಲಮ್ಸ್ಗೆ ಹೋಗೋಣ ಈಗ. ಸೊ ಮೊದಲನೇ ಪ್ರಾಬ್ಲಮ್ ಈ ತರ ಇದೆ. ಇಫ್ ಒನ್ ಆಫ್ ದ ಫ್ಯಾಕ್ಟರ್ಸ್ ಆಫ್ x² + kx + 12 ಈಸ್ 3x + 3, ಫೈಂಡ್ ದ ವ್ಯಾಲ್ಯೂ ಆಫ್ k ಅಂತ ಕೇಳಿದ್ದಾರೆ. ಅಂದ್ರೆ ಇದರ ಒಂದು x² + kx + 12 ಇದರ ಒಂದು ಅಪವರ್ತನ x + 3 ಆದರೆ
ನ ಬೆಲೆ ಏನು ಅಂತ. ನಾನು ಕನ್ನಡ ಇಂಗ್ಲಿಷ್ ಎರಡೂ ಮಿಕ್ಸ್ ಮಾಡಿ ಪಾಠ ಮಾಡ್ತಾ ಇದ್ದೀನಿ. ಅದು ಕಂಗ್ಲೀಷ್ ಅಂತ ತಿಳ್ಕೊಳ್ಳಿ. ಯಾವ ಮೀಡಿಯಂ? ದಿಸ್ ಇಸ್ ಕಂಗ್ಲೀಷ್ ಮೀಡಿಯಂ. ಓಕೆ, ಯಾಕೆಂದ್ರೆ ಸಾಕಷ್ಟು ಜನ ಕನ್ನಡ ಅಭ್ಯರ್ಥಿಗಳಿದ್ದೀರಿ, ಆದ್ರೆ ಕನ್ನಡದಲ್ಲಿ ಇರೋದಕ್ಕಿಂತ ಇಂಗ್ಲಿಷ್ ಅಲ್ಲಿ ಹೆಚ್ಚಿನ ಒಳ್ಳೆ ಸೋರ್ಸ್ಗಳು ನಮಗೆ ಸಿಗುತ್ತೆ. ಮತ್ತೆ ಯಾಕಂದ್ರೆ ನಾವೀಗ BSc ಅಲ್ಲಿ ಕನ್ನಡ ಇಂಗ್ಲಿಷ್ ಮೀಡಿಯಂ ಓದಿರ್ತೀವಿ, ಸಾಮಾನ್ಯ ಕನ್ನಡ ಮೀಡಿಯಂ ಯಾರು ಇರಲ್ಲ. ಇನ್ನು ಸ್ವಲ್ಪ ಟಫ್ ಅಂತ ಹೇಳಿದ್ರೆ D.Ed ಆಗಿರತಕ್ಕಂಥವ್ರಿಗೆ ಪೇಪರ್ 1 ನೀವು ಪ್ರಿಪೇರ್ ಆಗ್ತಾ ಇದ್ರೆ ಸ್ವಲ್ಪ ನಿಮಗೆ ಕಠಿಣ ಅನ್ನಿಸಬಹುದು. ಅದಕ್ಕೆ ನಾನು ಕನ್ನಡದಲ್ಲಿ ಕೂಡ ಕ್ವಶನ್ಸ್ ಅನ್ನ ಹೇಳ್ತಾ ಹೋಗ್ತಾ ಇದ್ದೀನಿ. ಅಂದ್ರೆ ಈ ಒಂದು ಪಾಲಿನಾಮಿಯಲ್ಗೆ x+3 ಅಂತಕ್ಕಂಥದ್ದು ಅದರ ಒಂದು ಅಪವರ್ತನ ಆದ್ರೆ k ನ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಇದು ನಮಗೆ ಒಂದು ಫ್ಯಾಕ್ಟರ್ ಥಿಯರಮ್ ಅಂತ ನಾನು ಆಗ್ಲೇ ಹೇಳಿದ್ದೆ. ಸೊ ಅದ್ರ ಮೇಲೆ ಬರುತ್ತೆ. ಸೊ ಇದು ಇದರ ಒಂದು ಫ್ಯಾಕ್ಟರ್ ಆದಾಗ ಸೊ ನಾವೇನ್ ಮಾಡ್ಬೇಕಂದ್ರೆ ಲೆಟ್ x+3 is equal to 0. ಸೊ ಇಂಪ್ಲಾಯ್ಸ್ x is equal to -3 ಆಗುತ್ತೆ. x ನ ಬೆಲೆ ಏನಾಗುತ್ತೆ? -3 ಆಗುತ್ತೆ. ಸೊ ನಾವು ಕೊಟ್ಟಿರುವಂತ ಈ ಕ್ವಶನ್ ಅನ್ನ p of x ಅಂತ ಬರ್ಕೊಳ್ಳಿ. p of x is equal to x² plus kx plus 12 ಅಂತ. ಸೊ p of x ಅಂದ್ರೆ x ಜಾಗದಲ್ಲಿ -3 ಅನ್ನು ಹಾಕಬೇಕು. -3 that is equal to -3 whole square plus k into -3 plus 12. ಇಲ್ಲಿ 3 3 9 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, -3k ಆಗುತ್ತೆ, ಇನ್ನು ಪ್ಲಸ್ 12. ಸೊ ಇದನ್ನ ನೀವು 12 ಪ್ಲಸ್ 9 21 -3k ಆಗುತ್ತೆ. ಇದನ್ನ ನಾವು 0ಗೆ ಈಕ್ವಲ್ ಮಾಡ್ಕೋಬಹುದು, ಯಾಕಂದ್ರೆ ಅದು ಒಂದು ಫ್ಯಾಕ್ಟರ್ ಅಂದಾಗ. ಸೊ ಇದರ ಫ್ಯಾಕ್ಟರ್ ಇದಾದಾಗ ಸೊ ನಾವು ಈ ವ್ಯಾಲ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? 0 ಬರಬೇಕು. ಸೊ ದಟ್ ಈಸ್ 0. ಓಕೆ, ಸೊ ನಮಗೆ 3k ನ ಈಚೆ ಕಡೆ ತಗೊಂತೀನಿ. ಸೊ 3k ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 21. ಸೊ k is equal to 21/3. ದಟ್ ಮೀನ್ಸ್ 3 7s 21, ರೈಟ್? ಸೊ k ಬೆಲೆ ಎಷ್ಟು ಬರುತ್ತೆ ಅಂದ್ರೆ 7 ಬರುತ್ತೆ. ಸೊ ಈ 7 ಆಪ್ಷನ್ ಅಲ್ಲಿ ಬಿ ನಲ್ಲಿದೆ. ನಿಮಗೆ ಅರ್ಥ ಆಗ್ಬಹುದು ಅಂತ ಭಾವಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಮಯ ಬಹಳ ಕಡಿಮೆ ಇರುತ್ತೆ, ಎಷ್ಟು ಜಾಸ್ತಿನೋ ಅಷ್ಟು ಪ್ರಾಬ್ಲಮ್ಗಳನ್ನ ಮಾಡೋಣ. ನಿಮಗೆ ನೆನಪಿರಲಿ, ನಾನು ಜಾಸ್ತಿ ಪ್ರಾಬ್ಲಮ್ಗಳು ಮತ್ತೆ ಜಾಸ್ತಿ ಸಮಯವನ್ನು ತೆಗೆದುಕೊಂಡ್ರೆ ವಿಡಿಯೋ ಜಾಸ್ತಿ ಆಗುತ್ತೆ. ಸೊ ಅದನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಮತ್ತೆ ನಿಮ್ಗೆ ನೋಡ್ಲಿಕ್ಕೂ ನಿಮಗೂ ತ್ರಾಸ ಆಗುತ್ತೆ. ಸ್ವಲ್ಪನೇ ಏನೂ ಇಲ್ಲ ಅನ್ನತ್ತಾಗೆ ಸ್ವಲ್ಪನಾದ್ರೂ ಪ್ರಿಪರೇಷನ್ ಇದೆ ಅನ್ನತಾ ಮುಂದುವರಿತಾ ಹೋಗೋಣ. ಇನ್ನು ಬೇರೆ ಲೆಕ್ಕ ನೋಡೋಣ ಅದೇ ತರದ ಇನ್ನೊಂದು. ಇಫ್ x⁴ - 8x³ plus x² plus 3x - 6 is divided by x+2, find the remainder. ಇಲ್ಲಿ ಏನ್ ಕೇಳಿದರೆ? ಶೇಷವನ್ನ ಕೇಳಿದರೆ. ನಮಗೆ ರಿಮೈಂಡರ್ ಅನ್ನ ನಾವು ಕಂಡುಹಿಡಿಯಬೇಕಾಗುತ್ತೆ. ಅವ್ರು ಯಾವ್ದ್ರಿಂದ ಡಿವೈಡ್ ಮಾಡಿದರೆ ಅದನ್ನು ಕೊಟ್ಟಿದ್ದಾರೆ. ಇದು ರಿಮೈಂಡರ್ ಥಿಯರಮ್ ಆಗಿರುತ್ತೆ. ಸೊ x+2 ಇಂದ ಈ ಈಕ್ವೇಶನ್ ಅನ್ನ ನಾವು ಏನ್ ಮಾಡಿದಾಗ ಡಿವೈಡ್ ಮಾಡಿದಾಗ ನಿಮಗೆ ಗೊತ್ತಿರಲಿ ಏನ್ ಬರುತ್ತೆ? 0 ಬರುತ್ತೆ. ಅದರ ವ್ಯಾಲ್ಯೂ ಏನ್ ಬರುತ್ತೆ? 0 ಬರುತ್ತೆ. ಅದು ಗೊತ್ತಿರ್ಬೇಕು ನಿಮಗೆ. ಅಂದ್ರೆ ಬರ್ಕೊಳ್ಳಿ, x+2 is equal to 0. ಸೊ x is equal to -2 ಆಗುತ್ತೆ. ಸೊ ಈ ಒಂದು -2 ನ ನೀವು ಏನ್ ಮಾಡ್ಬೇಕಾಗತ್ತೆ? x ಜಾಗದಲ್ಲಿ ಹಾಕ್ಬೇಕಾಗತ್ತೆ. ದಟ್ ಈಸ್ p of x ಅಂತ ತಗೊಂಡು ಇದೇ ಈಕ್ವೇಶನ್ ಅನ್ನು ಬರ್ಕೊಳ್ತೀನಿ. -8x⁴ plus x² plus 3x - 6. ಈಗ ನಾನೇನ್ ಮಾಡ್ತಾ ಇದ್ದೀನಿ? -2 ಹಾಕ್ತೇನೆ. ಅಂದ್ರೆ ಈ x ಜಾಗದಲ್ಲಿ -2⁴ minus 8 into -2⁴ plus -2⁴ plus 3 into -2 - 6. ಸೊ -2⁴ means -2 into -2 into 4 times. 2 to the 4, 4 4 16, right? 16 ಈವನ್ ಎಕ್ಸ್ಪೋನೆಂಟ್ ಇದ್ದಾಗ ಪ್ಲಸ್ ಬರ್ತದೆ. 2 2 4, 4 2 8, 8 8 64 ಮೈನಸ್. ಇಲ್ಲಿ ಏನಾಗ್ತದೆ ನೋಡಿ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 64 ಬರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಸ್ಟೆಪ್ ಅಲ್ಲಿ 2 2 4 ಪ್ಲಸ್ 4, ಇದು 3 2 6 ಮೈನಸ್ 6, ರೈಟ್? ಸೊ ಇದನ್ನು ನೀವು ಅಗೈನ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ you will get 72. what is that? 72 is the remainder. ಶೇಷ ಆಗಿರುತ್ತೆ. ಇದು ಶೇಷ ಪ್ರಮೇಯದಲ್ಲಿ ಬರ್ತಕ್ಕಂಥದ್ದು. ನೀವು ಇದನ್ನ ಹಾಗೆ ಡಿವೈಡ್ ಮಾಡಿ x+2 ಇಂದ ಇದನ್ನು ಡಿವೈಡ್ ಮಾಡಿದ್ರೆ ನಿಮ್ಗೆ 72 ಶೇಷ ಬರುತ್ತೆ. ಅಷ್ಟೊಂದು ರಿಸ್ಕ್ ಬೇಡ ಅಂತೇಳಿ ಇದು ನೇರವಾಗಿ ಶೇಷ ಪ್ರಮೇಯದ ಮುಖಾಂತರ ನಾನು ವ್ಯಾಲ್ಯೂವನ್ನ ಕಂಡುಹಿಡಿದಿದ್ದೀನಿ. ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ. ಸೊ ಆದ್ರೆ ಮೊದಲನೇದು ಇಲ್ಲಿ ನೋಡಿದ್ರಿ ನೀವು, ಅಲ್ಲಿ ಶೇಷ 0 ಬರುತ್ತೆ. ಯಾಕೆಂದ್ರೆ ಇದು ಇದರ ಫ್ಯಾಕ್ಟರ್ ಆದಾಗ ಅದರ ಟೋಟಲ್ ಅದರ ಒಂದು ಶೇಷ 0 ಬರುತ್ತೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಅಂತ ಗೊತ್ತಾಯ್ತು. ಸೊ ಇದರಿಂದ ನಮಗೆ ಏನ್ ತಿಳಿಯುತ್ತಪ್ಪ ಅಂದ್ರೆ, ಜಸ್ಟ್ ಜನರಲ್ ಆಗಿ ನಾನು ಆಗ್ಲೇ ಹೇಳಿದೆ ಪ್ರಾಬ್ಲಮ್ ಮುಖಾಂತರ ಇದು ಮಾಡ್ತೀನಿ ಅಂತ. ಸೊ ಶೇಷ ಪ್ರಮೇಯ ಅಂದ್ರೆ ರಿಮೈಂಡರ್ ಥಿಯರಮ್ ಅಂದ್ರೆ ಏನು, ಫ್ಯಾಕ್ಟರ್ ಥಿಯರಮ್ ಅಂದ್ರೆ ಏನು ಅಂತ ಸ್ವಲ್ಪ ನಿಮಗೀಗ ಐಡಿಯಾ ಬಂದಿದೆ ಅಂತ ಭಾವಿಸ್ತೀನಿ. ಸೊ ಮುಂದಿನ ಪ್ರಶ್ನೆಗಳನ್ನ ನೋಡೋಣ. ನೆಕ್ಸ್ಟ್ ಕ್ವಶನ್,
ಇಫ್ x to the power of 3 plus 3x square minus kx plus 4 is divided by x minus 2, then remainder is k. ರಿಮೈಂಡರ್ ಅವರೇ ಕೊಟ್ಬಿಟ್ಟಿದ್ದಾರೆ k ಅಂತ. ಫೈಂಡ್ ದ ವ್ಯಾಲ್ಯೂ ಆಫ್ k. ಹಾಗಾದ್ರೆ k ನ ಬೆಲೆಯನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಸೇಮ್ ಮೆಥಡ್ ಕೊಟ್ಟಿರುವಂತ ವ್ಯಾಲ್ಯೂಸ್ ಅನ್ನು ನೀವು ಬರ್ಕೊಳ್ಳಿ. ಸೊ x minus 2 is equal to 0 implies x is equal to 2 plus 2 ಆಗುತ್ತೆ. ಹೌದಲ್ಲ? ವೆರಿ ಸಿಂಪಲ್. ಏನ್ ಈಸಿ ಅಂದ್ರೆ ಈಸಿ ಇದೆ. ಸೊ ಅಲ್ಲಿ 72 ಆನ್ಸರ್ ಮಾರ್ಕ್ ಮಾಡಲಿಲ್ಲ. ಸೊ ಈಸಿ 72. ಓಕೆ, ನೆಕ್ಸ್ಟ್ ಇಲ್ಲಿ ಈ ಒಂದು ಇಕ್ವೇಶನ್ ನಾನು ತಗೊಳ್ತೀನಿ. ಅದನ್ನು ನಾನು ಪಿ ಆಫ್ ಎಕ್ಸ್ ಅಂತ ಬರ್ಕೊಳ್ತೀನಿ. ಓಕೆ, ಎಕ್ಸ್ ಕ್ಯೂ ಪ್ಲಸ್ 3x ಸ್ಕ್ವೇರ್ ಮೈನಸ್ ಕೆ ಇಂಟು ಎಕ್ಸ್ ಪ್ಲಸ್ 4. ರೈಟ್. ಈ ಒಂದು ಎಕ್ಸ್ ಜಾಗದಲ್ಲಿ ಏನಾಗ್ತೀನಿ 2 ಆಗ್ತಾನೆ. ಅವಾಗ ಏನಾಗುತ್ತೆ ಪಿ ಆಫ್ 2 ಇಸ್ ಈಕ್ವಲ್ ಟು 2 to the power of 3 plus 3 into 2 to the power of 2 minus k into 2 plus 4. ಈಗ 2 4 4 8 ಮೈನಸ್ ಪ್ಲಸ್ 2 4 4 3 12 ಮೈನಸ್ 2k ಪ್ಲಸ್ 4. ಓಕೆನಾ? ಸೊ ಇಲ್ಲಿ ಈ ಪಿ ಆಫ್ 2 ಅಂದ್ರೂ ಒಂದೇ. ಇದು ಏನಾಗುತ್ತೆ ರಿಮೈಂಡರ್ ಅಂತ ನಾವು ತಗೋಬಹುದು. ರಿಮೈಂಡರ್ ಅವರೇ ಕೊಟ್ಟಿದ್ರಲ್ಲ ಕೆ ಅಂತ. ಸೊ ನಾನು ಕೆ ಅಂತ ಬರ್ಕೊಂಡಿದ್ದೀನಿ. ಈ ಕೆ ನ ಇತ್ತ ತಗೊಳ್ಳಿ. ಕೆ ಪ್ಲಸ್ 2k ಆಗುತ್ತೆ. ಯಾಕಂದ್ರೆ ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತಲ್ವಾ, ಮೈನಸ್ ಇದ್ದಿದ್ದು. ಇಲ್ಲಿ 12 ಪ್ಲಸ್ 8 20 ಪ್ಲಸ್ 4 24. ಕನ್ಫ್ಯೂಷನ್ ಇಲ್ಲಲ್ಲ? ಕನ್ನಡ ಇಂಗ್ಲಿಷ್ ನಿಮಗೆ ಏನು ಕನ್ಫ್ಯೂಸ್ ಮಾಡ್ತೀನೋ ಗೊತ್ತಿಲ್ಲ. ಸೊ ನೀವೇ ಹೇಳಬೇಕು ನನಗೆ ಅದನ್ನ. ಕೆ ಪ್ಲಸ್ 2k 3k ಆಗ್ತದೆ ಇಸ್ ಈಕ್ವಲ್ ಟು 24. ಸೊ ಕೆ ಇಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 3. ಓಕೆ, ಸೊ 3 1s are 3 8s are. ಸೊ ದ ವ್ಯಾಲ್ಯೂ ಆಫ್ ಕೆ ಈಸ್ 8. ದಟ್ ಈಸ್ ಇನ್ ಯುವರ್ ಆಪ್ಷನ್ ಸಿ ಅಂತ ಹೇಳ್ಬಿಟ್ಟು. ಸೊ ಈಸಿ ಅಲ್ಲ? ಎಷ್ಟು ನೀಟಾಗಿ ಅರ್ಥ ಆಯ್ತು ನಿಮಗೆ. ನೀವು ಒಂದ್ಸರಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅವಾಗ ನಿಮ್ಗೆ ಇನ್ನಷ್ಟು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮುಂದಿನ ಲೆಕ್ಕ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಈ ತರ ಇದೆ. ಇಫ್ ದ ಪಾಲಿನಾಮಿಯಲ್ಸ್ p x to the power of 3 plus 3x square minus 3 and 2x to the power of 3 minus 5x plus p are divided by x minus 4, then the remainders in the both situations are equal. Find the value of p. Here there are two polynomials. ಇಲ್ಲೊಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಇಲ್ಲೊಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. x minus 4 ಇಂದ ಏನ್ ಮಾಡ್ತಾ ಇದ್ದಾರೆ, ಎರಡನ್ನೂ ಡಿವೈಡ್ ಮಾಡಿದಾಗ ಎರಡಕ್ಕೂ ರಿಮೈಂಡರ್ ಒಂದೇ ಬರುತ್ತಂತೆ. ಹಾಗಾದ್ರೆ ಪಿ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸರ್ ಒಂದು ಇಕ್ವೇಶನ್ ಕೊಟ್ರೇನೆ ಕಷ್ಟ ನಮಗೆ. ಇನ್ನು ಎರಡೆರಡು ಇಕ್ವೇಶನ್ ತಗೊಂಡು ಅದರಿಂದ ನಾವು ಹೆಂಗ್ ಸರ್ ಕಂಡುಹಿಡಿಯೋದು? ಈ ಟೈಮ್ ಎಷ್ಟು ಸರ್? ಅದಕ್ಕೆ ಮ್ಯಾಥ್ಸ್ ಅನ್ನೋದು. ಸೊ ನೀವು ಒಂದ್ಸರಿ ಕಷ್ಟಪಟ್ಟರೆ ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ. ಗಣಿತದಲ್ಲಿ ನೀವು ಏನ್ ಮಾಡ್ತೀರಾ ಅಂದ್ರೆ, ಬರುತ್ತೆ ಇದು ನನ್ನ ಕಾನ್ಫಿಡೆನ್ಸ್ ಇದೆ, ನಾನು ವರ್ಕ್ ಮಾಡಿದೀನಿ ಅಂತ ಹೇಳಿ ಅಲ್ಲಿ ಟೈಮ್ ನ ತುಂಬಾ ಸ್ಪೆಂಡ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಂತರ ಇಂಗ್ಲಿಷ್ಗೆ ಅಥವಾ ಸೈಕಾಲಜಿಗೆ ಬೇರೆ ಸಬ್ಜೆಕ್ಟ್ಗಳಿಗೆ ನಿಮಗೆ ಅಟೆಂಡ್ ಮಾಡ್ಲಿಕ್ಕೆ ಅವಕಾಶ ಆಗೋದಿಲ್ಲ. ಸೊ ಮ್ಯಾಥಮೆಟಿಕ್ಸ್ ನವರು ಎಷ್ಟು ಕ್ವಿಕ್ ಆಗಿರ್ತೀರೋ ಅಷ್ಟು ಒಳ್ಳೇದು. ಸೊ ನೋಡೋಣ. ಮೊದಲಿಗೆ ಈ ಒಂದು ಈಕ್ವೇಶನ್ ಅನ್ನ ಅಂದ್ರೆ x ಮೈನಸ್ 4 ಅಂತ ಏನಿದೆ ಅಲ್ಲ, ಸೊ x ಮೈನಸ್ 4 ದಟ್ ಈಸ್ ಈಕ್ವಲ್ ಟು 0 ತಗೊಳ್ಳಿ. x ಇಸ್ ಈಕ್ವಲ್ ಟು ಪ್ಲಸ್ 4 ಆಗುತ್ತೆ. ರೈಟ್. ಸೊ ಇದನ್ನ ಮೊದಲನೇ ಈಕ್ವೇಶನ್ ತಗೊಳ್ಳಿ. ಅದನ್ನು ನಾನು ಪಿ ಕ್ಯೂ ಆಫ್ ಎಕ್ಸ್ ಅಂತ ತಗೊಳ್ತೀನಿ. ಓಕೆನಾ? ನಿಮ್ಗೆ ಏನ್ ಬೇಕೋ ಅದು ತಗೊಳ್ಳಿ. ನಾನು ಕ್ಯೂ ಆಫ್ ಎಕ್ಸ್ ಅಂತ ತಗೊಂತೀನಿ. ಪಿ ಎಕ್ಸ್ ಟು ದಿ ಪವರ್ ಆಫ್ 3 ಪ್ಲಸ್ 3x ಸ್ಕ್ವೇರ್ ಮೈನಸ್ 3. ರೈಟ್. ಇನ್ನೊಂದನ್ನ ನಾನು ಆರ್ ಆಫ್ ಎಕ್ಸ್ ಅಂತ ತಗೊಂತೀನಿ. ಇದು 2x ಕ್ಯೂಬ್ ಮೈನಸ್ 5x ಪ್ಲಸ್ ಪಿ ಅಂತ ಆಗುತ್ತೆ. ಈಗ ನಿಮ್ಗೆ ಎರಡೂ ಕಡೆ ರಿಮೈಂಡರ್ ಸೇಮ್ ಅಂತ ಬಂದಾಗ ನಿಮಗೆ ಗೊತ್ತಿರಲಿ ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಆಫ್ ಎಕ್ಸ್ ಅಂತ. ಅಂದ್ರೆ ಇವೆರಡು ಈಕ್ವಲ್ ಮಾಡ್ಕೋಬೇಕು ಅಂತ ಮಾಡ್ಕೊಳ್ಳಿ. ಪಿ ಆಫ್ ಎಕ್ಸ್ ಕ್ಯೂಬ್ ಈಸ್ ಪ್ಲಸ್ 3x ಸ್ಕ್ವೇರ್ ಮೈನಸ್ 3 ದಟ್ ಈಸ್ ಈಕ್ವಲ್ ಟು 2x ಕ್ಯೂಬ್ ಮೈನಸ್ 5x ಪ್ಲಸ್ ಪಿ. ಸೊ ಅರ್ಥ ಆಯ್ತಲ್ಲ? ಇದು ಈಕ್ವಲ್ ಮಾಡ್ಕೊಂಡಿದ್ದೀನಿ ಎರಡು ಸಂದರ್ಭದಲ್ಲಿ ರಿಮೈಂಡರ್ ಸೇಮ್ ಅಂತ ಹೇಳ್ಬಿಟ್ಟು. ಈಗ ನಾನು ಎಕ್ಸ್ ಜಾಗದಲ್ಲಿ 4 ಆಗ್ತಾ ಹೋಗ್ತೀನಿ. ಓಕೆನಾ? ಇಲ್ಲಿ p ಇಂಟು 4 ಟು ದಿ ಪವರ್ ಆಫ್ 3 ಪ್ಲಸ್ 3 into 4 to the power of 2 minus 3 that is equal to 2 into 4 to the power of 3 minus 5 into 4 plus p ಅಂತ. ಓಕೆ, ಈಗ 4 4 16 16 64 p ಆಗತ್ತೆ. ಪ್ಲಸ್ ಇದು 4 4 16 16 16 3 48 ಅಲ್ವಾ, 48 ಮೈನಸ್ 3 ಹಾಗೆ ಇರಲಿ ಇಸ್ ಈಕ್ವಲ್ ಟು. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 128. ನೋಡಿ ಹೇಗೆ ಅಂತ ನೀವು ಯೋಚನೆ ಮಾಡಿ. ಸೊ ಈಗ ನಾನು ಏನ್ ಮಾಡ್ತೀನಿ, ಪಿ ಇರೋದೆಲ್ಲ ಒಂದ್ ಕಡೆ ಬರ್ಕೊಳ್ತೀನಿ. 64 ಇದೆ, ಈ ಪಿ ಈಚೆ ಕಡೆ ಅಂದ್ರೆ ಮೈನಸ್ ಪಿ ಆಗುತ್ತೆ, 63 ಪಿ ಆಗುತ್ತೆ. ನೇರವಾಗಿ ಬರೀತಾ ಇದ್ದೀನಿ. ಈ ಇದರಲ್ಲಿ ಇದನ್ನ ಕಳೆದ್ರೆ 45 ಆಗುತ್ತೆ. ಈಚೆ ಕಡೆ ಬಂದ್ರೆ 108ರಲ್ಲಿ
45 ಕಳಿಬೇಕು, ಅಂದರೆ 63 ಉತ್ತರ ಬಂತು. ಅಂದರೆ ಪಿ ಬೆಲೆ ನಿಮಗೆ 63, ಇಲ್ಲಿರುವಂಥ ಪಿ ಈಚೆ ಕಡೆ ಕಳಿಸಿದಾಗ ಡಿವೈಡ್ ಬೈ ಆಗುತ್ತೆ, 63 1 ಉತ್ತರ ಬಂತು. ಸೊ ಪಿ ಬೆಲೆ ಎಷ್ಟು ಅಂದರೆ 1, ಅದು ಆಪ್ಷನ್ ಬಿ ನಲ್ಲಿದೆ. ನೋಡಿ, ಇಷ್ಟು ಸಿಂಪಲ್, ಬಟ್ ನೀವು ಫಾಸ್ಟ್ ಆಗಿ ಮಾಡೋದನ್ನ ಕಲಿಬೇಕಾಗುತ್ತೆ. ಸೊ ಸಿಂಪ್ಲಿಫಿಕೇಶನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಅಂದ್ರೆ ಕಾನ್ಸೆಪ್ಟ್ ಚೇಂಜ್ ಮಾಡ್ತೇನೆ ಈಗ. ಸೊ ಇದೆಲ್ಲ ನಿಮಗೆ ಅರ್ಥ ಆಯ್ತು. ಫ್ಯಾಕ್ಟರ್ ಥಿಯರಮ್, ರಿಮೈಂಡರ್ ಥಿಯರಮ್ ಮೇಲೆ ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರು ಮಾಡ್ತೀರಾ ಅನ್ನೋದು ಕಾನ್ಫಿಡೆಂಟ್ ನಿಮಗೆ ಬಂದಿದ್ರೆ ಅಲ್ಲಿಗೆ ಬಿಡಿ ಅದನ್ನ. ಯಾಕೆಂದ್ರೆ ನಾವು 1 ವರ್ಷ ಇರ್ತಕ್ಕಂಥ ಸಿಲೆಬಸ್ ಅನ್ನ ಮಕ್ಕಳಿಗೆ ನಾವು ಬೋಧನೆ ಮಾಡ್ತೀವಿ. ನಾವು ಮಾಸ್ಟರ್ಗಳಾಗಿರೋದ್ರಿಂದ ಆದಷ್ಟು ಆ ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡ್ಕೊಂತ ಮುಂದಕ್ಕೆ ಹೋಗೋದು ಒಳ್ಳೇದು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಕ್ವಾಡ್ರಾಟಿಕ್ ಈಕ್ವೇಷನ್. ಏನಪ್ಪಾ ಅಂತ ಹೇಳಿದ್ರೆ, ಕ್ವಾಡ್ರಾಟಿಕ್ ಈಕ್ವೇಷನ್ ನಿಮಗೆ ಗೊತ್ತಿದೆ, ಅದನ್ನ ಕನ್ನಡದಲ್ಲಿ ವರ್ಗ ಸಮೀಕರಣಗಳು ಅಂತ ಕರಿತೀವಿ. ಇದರ ಆದರ್ಶ ರೂಪ ax² + bx + c = 0. ಇದು ನಿಮಗೆ ಗೊತ್ತಿರಬೇಕು. ಹಾಗೇನೆ ರೂಟ್ಸ್ ಅಂತ ನಾವು ನೋಡೋದಾದ್ರೆ, ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್, ಈ ಒಂದು ವರ್ಗ ಸಮೀಕರಣಗಳ ಮೂಲಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. x = -b ± √b² - 4ac/2a ಅಂತ ಆಗ್ತದೆ. ಇದರಲ್ಲಿ ಒಂದು ಪ್ಲಸ್, ಒಂದು ಮೈನಸ್ ಇರುತ್ತೆ, ಒಂದು ಆಲ್ಫಾ, ಒಂದು ಬೀಟಾ. ಆಲ್ಫಾ ಮತ್ತೆ ಬೀಟಾ ಇವೆರಡನ್ನು ರೂಟ್ಸ್ ಅಂತ ನಾವು ಹೇಳ್ತೀವಿ, ಮೂಲಗಳು ಅಂತ ಹೇಳ್ತೀವಿ. ಸೊ ಇನ್ನು ಇದರಲ್ಲಿ ಮೂಲಗಳ ಮೊತ್ತ, ನಿಮಗೆ ಇದು ಬಹಳ ಇಂಪಾರ್ಟೆಂಟ್, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟು. ಯಾಕೆ ಅಂತ ನಿಮಗೆ ಲೆಕ್ಕ ಮಾಡುವಾಗ ಗೊತ್ತಾಗುತ್ತೆ. ಮೂಲಗಳ ಮೊತ್ತ ಅಂತ ಕೇಳಿದಾಗ ಆಲ್ಫಾ ಪ್ಲಸ್ ಬೀಟಾ, ಸಮ್ ಆಫ್ ದ ರೂಟ್ಸ್ = ಆಲ್ಫಾ ಪ್ಲಸ್ ಬೀಟಾ ಮೈನಸ್ b/a. ನೀವು ಕನ್ಸಲ್ ಕೇಳಿದ್ರು ಹೇಳಬೇಕು -b/a ಅಂತ. ಇನ್ನು ಪ್ರಾಡಕ್ಟ್ ಆಫ್ ದ ರೂಟ್ಸ್ ಆಲ್ಫಾ ಇಂಟು ಬೀಟಾ = c/a ಅಂತ. ಅಂದ್ರೆ ಇವೆರಡನ್ನು ಗುಣಾಕಾರ ಮಾಡಿದಾಗ ಮೂಲಗಳ ಗುಣಲಬ್ಧ c/a ಆಗಿರುತ್ತೆ, ಮೂಲಗಳ ಮೊತ್ತ -b/a ಆಗಿರುತ್ತೆ. ಸೊ a ಕಾಮನ್ನು, ಇದು b, ಇದು c. ಓಕೆನಾ? ಸೊ ಇಲ್ಲಿ ಮೊದಲನೇ ನೆಗೆಟಿವ್ ಸೈನ್ ಬರುತ್ತೆ, ನೆಕ್ಸ್ಟ್ ಏನು ಬರೋದಿಲ್ಲ. ಈಗ ನೆನ್ಪಿಟ್ಕೋಬೇಕು ನೀವು. ಇನ್ನು ಶೋಧಕ ಅಂತ ಇದೆ, ಡಿಸ್ಕ್ರಿಮಿನೆಂಟ್. ಇದು ಮೂಲಗಳ ಸ್ವರೂಪವನ್ನು ತಿಳಿಸುತ್ತೆ. ಮೂಲಗಳು ಯಾವ ತರದ ಮೂಲಗಳನ್ನ ಹೊಂದಿದೆ, ಅದು ಮೂಲಗಳು ಹೇಗೆ ಇದಾವೆ ಅಂತಕ್ಕಂಥದ್ದು, ಅವೇನು ವಾಸ್ತವನ ಸಮಾನ ಅಂತ. ಸೊ ಇಲ್ಲಿ d = b² - 4ac ಅಂತ ಇದೆ. ಸೊ ಇದಕ್ಕೆ ನಾವು ಅಪ್ಲಿಕೇಶನ್ ಅಂದ್ರೆ ಅಪ್ಲೈ ಮಾಡಿದಾಗ ಏನ್ ಬರುತ್ತೆ, ಅದರ ಮೇಲೆ ಆ ಮೂಲಗಳ ಸ್ವರೂಪ ಇರುತ್ತೆ. ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ. ಸೊ ನೋಡಿ, d = 0. ಇಲ್ಲಿ b², b ಜಾಗದಲ್ಲಿ b ವ್ಯಾಲ್ಯೂ ಮತ್ತೆ a ಮತ್ತೆ c ವ್ಯಾಲ್ಯೂನ ಅಪ್ಲೈ ಮಾಡಿದಾಗ d ಏನಾದರೂ 0 ಬಂದ್ರೆ, ಶೋಧಕ 0 ಬಂದ್ರೆ, ಇದು ಈಕ್ವಲ್ ಅಂಡ್ ರಿಯಲ್ ಅಂತೇಳಿ ಕರಿತೀವಿ. ರೂಟ್ಸ್ ಆರ್ ಈಕ್ವಲ್ ಅಂದ್ರೆ ಎರಡೂ ರೂಟ್ಗಳು ಸಮ ಇರ್ತವೆ, ಜೊತೆಗೆ ವಾಸ್ತವ ಸಂಖ್ಯೆಗಳಾಗಿರ್ತವೆ, ರಿಯಲ್ ನಂಬರ್ಸ್ ಆಗಿರ್ತವೆ, ನಿಮಗೆ ಗೊತ್ತಿರಲಿ. ಹಾಗೇನೆ d ದಿಸ್ ಇಸ್ ಗ್ರೇಟರ್ ದ್ಯಾನ್ 0, 0ಗಿಂತ ದೊಡ್ಡದಿದ್ರೆ ಅಂದ್ರೆ 1ಕ್ಕಿಂತ ಜಾಸ್ತಿ ಇದ್ರೆ, ಪಾಸಿಟಿವ್ ನಂಬರ್ ಇದ್ರೆ, ವಾಸ್ತವ ಮತ್ತು ಅಸಮ ಅಥವಾ ವಿಭಿನ್ನ ಸಂಖ್ಯೆಗಳನ್ನ ನಾವು ನೋಡಬಹುದು. ರೂಟ್ಗಳನ್ನ ಅಂದ್ರೆ ಮೂಲಗಳ ವಾಸ್ತವ ಆಗಿರ್ತವೆ, ಆದ್ರೆ ಒಂದಕ್ಕೊಂದು ಬೇರೆ ಬೇರೆ ಇರ್ತವೆ ಅಂತ, ರಿಯಲ್ ಅಂಡ್ ಅನ್ಈಕ್ವಲ್ ಅಂತ ಹೇಳಿ ಹೇಳ್ತೀವಿ. ಇನ್ನ 0ಗಿಂತ ಕಡಿಮೆ ಇದ್ರೆ, ಮೈನಸ್ ವ್ಯಾಲ್ಯೂ ಇದ್ರೆ, ಊಹಾ ಮೂಲಗಳು ಅಥವಾ ಇಮ್ಯಾಜಿನರಿ ಅಥವಾ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ರ್ಯಾಷನಲ್ ನಂಬರ್ಸ್ ಯಾವಾಗ ಬರ್ತದೆ ಅಂದ್ರೆ 0ಗಿಂತ ಕಡಿಮೆ ಬರಬೇಕು ಆ ಒಂದು ಡಿಸ್ಕ್ರಿಮಿನೆಂಟ್ d ವ್ಯಾಲ್ಯೂ. ಅರ್ಥ ಆಯ್ತಾ? ಸೊ ಇದನ್ನು ನೋಟ್ ಮಾಡಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು. ಯಾಕೆ ಅಂತ ನಿಮಗೆ ಲೆಕ್ಕಗಳನ್ನು ಮಾಡುವಾಗ ಒಂದು ಕಾನ್ಸೆಪ್ಟ್ ನಮಗೆ ಮರ್ತೋಗಿರುತ್ತೆ, ಹಾಗಾಗಿ ಇದು ಬೇಕು. ಇನ್ನು ಇದರಲ್ಲಿ ಇರ್ತಕ್ಕಂಥ ಬೇಸಿಕ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ವರ್ಗ ಸಮೀಕರಣವನ್ನ ರಚಿಸುವುದು ಹೇಗೆ ಅಂತೇಳಿ. ಹೌ ಟು ಮೇಕ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಆಲ್ಫಾ ಅಂಡ್ ಬೀಟಾ, ಆಲ್ಫಾ ಮತ್ತು ಬೀಟಾ ಎರಡು ಮೂಲಗಳಾದರೆ, ನಿಮಗೆ ಗೊತ್ತಿದೆ ದೇರ್ ಆರ್ ದ 2 ರೂಟ್ಸ್ ಕಾಲ್ಡ್ ಆಲ್ಫಾ ಅಂಡ್ ಬೀಟಾ. ಸೊ ಇವೆರಡನ್ನು ಕೊಟ್ಟಿದ್ರೆ ನಾವು ವರ್ಗ ಸಮೀಕರಣವನ್ನು ರಚಿಸಬಹುದು. ನಿಮಗೆ ಗೊತ್ತು, ವರ್ಗ ಸಮೀಕರಣವನ್ನು ಕೊಟ್ಟು ರೂಟ್ ಅನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟರೆ, ಅದೇ ಹೇಳಿದ್ನಲ್ಲ -b ± √b² - 4ac/2a ಅಂತ ಫಾರ್ಮುಲಾ ಯೂಸ್ ಮಾಡಿ ಮಾಡ್ತೀರಾ. ಆದ್ರೆ ಮೂಲಗಳನ್ನೇ ಕೊಟ್ಟು ಏನ್ ಕೇಳ್ತಾರೋ, ನಿಮಗೆ ಪ್ರಶ್ನೆ ಕೇಳ್ತಾರೆ, ಒಂದು ವರ್ಗ ಸಮೀಕರಣವನ್ನ ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನ ರಚಿಸಿ ಅಂತ ಕೇಳ್ತಾರೆ. ಸೊ ನೀವು ಅವಾಗ ರಚನೆ ಮಾಡಬೇಕಾಗತ್ತೆ. ಅದಕ್ಕೆ ಒಂದು ಸೂತ್ರ ಇದೆ, x² - ಸಮ್ ಆಫ್ ದ ರೂಟ್ಸ್ ಇಂಟು x ಪ್ಲಸ್ ಪ್ರಾಡಕ್ಟ್ ಆಫ್ ರೂಟ್ಸ್ = 0 ಅಂತ. ಸೊ ಸಿಂಪಲ್ ಆಗಿ x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಬೀಟಾ = 0. ಸೊ ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಿಮಗೆ ನಾನು ಮತ್ತೊಮ್ಮೆ ಹೇಳಬೇಕಾಗಿಲ್ಲ. ಸೊ ಇದು ಬಂದ್ರೆ ನೀವು ಲೆಕ್ಕಗಳನ್ನ ಈಸಿಯಾಗಿ ಮಾಡ್ಬೋದು, ಬರಲಿಲ್ಲ ಅಂದ್ರೆ ನೀವು ಏನ್ ಮಾಡೋಕ್ಕಾಗುತ್ತೆ, ಲೆಕ್ಕಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಬೇಸಿಕ್ ಬಹಳ ಇಂಪಾರ್ಟೆಂಟ್. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಸಾಕಷ್ಟು ಜನ D.Ed ಅಭ್ಯರ್ಥಿಗಳು ಅಥವಾ B.Ed ಅಭ್ಯರ್ಥಿಗಳು ಸರ್ ನಮಗೆ ಕೈ ಕೊಡ್ತು ಅಂತ ಹೇಳ್ತಿರ್ತಾರೆ. ಆದ್ರೆ ಕಾರಣ ಇಷ್ಟೇನೆ, ನೀವು ಸೂತ್ರಗಳನ್ನ ಸರಿಯಾಗಿ ಓದ್ಕೊಳ್ಳೋದಿಲ್ಲ, ಹಾಗಾಗಿ ನಿಮಗದು ಸಮಸ್ಯೆಯನ್ನು ಮಾಡುತ್ತೆ. ಇನ್ನು ಮುಂದಿನ ಪ್ರಶ್ನೆಗಳನ್ನ ನೋಡೋಣ. ಆಗ ನಿಮಗೆ ಈಗ ಕಲ್ತಿರ್ತಕ್ಕಂಥ ನಾಲೆಡ್ಜ್ ಅನ್ನ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರಶ್ನೆಗಳನ್ನ ಈಗ ನೋಡೋಣ. ಓಕೆ. ಸೊ ಕೆಳಗಿನ ಯಾವ ಸಮೀಕರಣ
ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿವೆ ಅಂತ. ನಾನು ಆಗಲೇ ಮೂಲಗಳ ಸ್ವರೂಪ ಅಂತ ಹೇಳಿದ್ನಲ್ಲ, ಸೊ ಮೂಲಗಳ ಸ್ವರೂಪವನ್ನು ನೀವು ಕಂಡುಹಿಡ್ಕೋಬೇಕಾಗ್ತದೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಕ್ವೇಷನ್ಸ್ ಆಸ್ ರಿಯಲ್ ರೂಟ್ಸ್, ಯಾವ ಈಕ್ವೇಷನ್ಗಳು ವಾಸ್ತವ ಸಂಖ್ಯೆಗಳನ್ನ ಮೂಲಗಳನ್ನಾಗಿ ಹೊಂದಿವೆ ಅಂತ ಕೇಳಿದ್ದಾರೆ. ಸೊ 1, 2, 3, 4 ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೋ ಒಂದು ನೋಡಿ, ನಮಗೆ ಪರೀಕ್ಷೆಯಲ್ಲಿ ಈ ತರ ಲೆಕ್ಕ ಕೊಟ್ಟಾಗ ಸರ್ ಇದಕ್ಕೂ ಕಂಡುಹಿಡಿಬೇಕಾ ಸರ್? ಆಗಲೇ ನಾನು ಹೇಳಿದೆ, ಈ ಶೋಧಕದ ಸೂತ್ರ ಇದು ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ತುಂಬಾ ತ್ರಾಸ ಮಾಡ್ಕೊತೀರಾ. ಲೆಕ್ಕವನ್ನು ಮಾಡಿ ಒಂದೇ ಲೆಕ್ಕಕ್ಕೆ ನೀವು 10 ರಿಂದ 15 ನಿಮಿಷ ಟೈಮ್ ವೇಸ್ಟ್ ಮಾಡುವಂತ ಸಾಧ್ಯತೆ ಬಹಳ ಇರುತ್ತೆ. ಅದಕ್ಕಾಗಿಯೇ ಗಣಿತ ಅಂತಕ್ಕಂಥದ್ದು ಕಬ್ಬಿಣದ ಕಡಲೆ ಆಗುತ್ತೆ ಅಂತ ಹೇಳಿ. ಸೊ ನಾನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದು ಈ ಒಂದು ಈಕ್ವೇಷನ್ ಇದೆ. ಸೊ ಎ ನೋಡೋಣ, ಇದನ್ನ ನೀವು ಆದರ್ಶ ರೂಪ ಗೊತ್ತಿದೆಯಲ್ಲ, ax² + bx + c = 0 ಅಂತ. ಸೊ ಎ ವ್ಯಾಲ್ಯೂ 3, ಬಿ ವ್ಯಾಲ್ಯೂ 4, ಸಿ ವ್ಯಾಲ್ಯೂ 5. ಸೊ ಶೋಧಕ ಡಿಸ್ಕ್ರಿಮಿನೆಂಟ್ b² - 4ac ಅಲ್ವಾ? b² ಅಂದ್ರೆ 4² - 4 × a ಅಂದ್ರೆ 3, c ಅಂದ್ರೆ 5, 4 4 16, 4 12, 12 5 60. ಸೊ ಕಳೀರಿ, ನಿಮಗೆ ಇದು ಮೈನಸ್ ವ್ಯಾಲ್ಯೂ ಬರುತ್ತೆ. ಸೊ ಮೈನಸ್ ವ್ಯಾಲ್ಯೂ ಬಂದ್ರೆ ನಾನು ನಿಮ್ಗೆ ಹೇಳಿದ್ದೆ, ನೆನ್ಪಿಟ್ಕೊಳ್ಳಿ, ಅಂದ್ರೆ 0ಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದು ಊಹಾ ಮೂಲಗಳಾಗ್ತವೆ, ಅಂದ್ರೆ ದಟ್ ಈಸ್ ಲೆಸ್ ದ್ಯಾನ್ 0 ಆಗಿರುತ್ತೆ. ಹಾಗಾಗಿ ಇದು ರಿಯಲ್ ರೂಟ್ಸ್ ಅಲ್ಲ, ಬದಲಾಗಿ ಇಮ್ಯಾಜಿನರಿ ಅಥವಾ ರ್ಯಾಷನಲ್ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಈ ಎ ಅಂತಕ್ಕಂಥ ಆಪ್ಷನ್ ಬರೋದಿಲ್ಲ. ಗೊತ್ತಾಯ್ತಲ್ಲ ನಿಮಗೆ? ಯಾಕಂದ್ರೆ ಮೈನಸ್ ವ್ಯಾಲ್ಯೂ ಬರುತ್ತೆ. ಇನ್ನು ಮುಂದಿನದು ಬಿ ಟ್ರೈ ಮಾಡೋಣ. ಎ = ಈ ಕ್ವಶನ್ ಅನ್ನು ನೋಡಿ 1 ಆಗುತ್ತೆ, ಬಿ = ಅದು ಕೂಡ 1, ಸಿ = 4. ಸೊ ಡಿ ಏನು ಫಾರ್ಮುಲಾ? b² - 4ac. ಇದು ಮೂಲಗಳ ಸ್ವರೂಪವನ್ನು ಕಂಡುಹಿಡಿಯಲಿಕ್ಕೆ. b² ಅಂದ್ರೆ 1² - 4 × 1 × 4, ಸಿ ಅಂದ್ರೆ 4, 1 ಮೈನಸ್ ಇದು 4 4 16, ಇದು ಕೂಡ -15, ಅಂದ್ರೆ ಇದು ಕೂಡ ಬರೋದಿಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ಮೂರನೇ ಲೆಕ್ಕ ಅಂದ್ರೆ ಸಿ. ಇಲ್ಲಿ ನೋಡಿ, ಇದಕ್ಕೆ ನಾವು ಸೂತ್ರ ಹಾಕಬೇಕಾ ಅಂತ ನಿಮಗೊಂದು ಡೌಟ್ ಬರುತ್ತಲ್ವಾ? ಸೊ ಸೂತ್ರ ಹಾಕಬೇಕಾ? x - 1 × 2x - 5 = 0. ಸರ್ ಆದರೆ ಡಿಸ್ಕ್ರಿಮಿನೆಂಟ್ b² - 4ac ಹಾಕ್ಬೇಕಂದ್ರೆ ಇಲ್ಲಿ x² ಬೇಕು, ಇದು ಮಲ್ಟಿಪ್ಲೈ ಮಾಡೋಣ. ಅವೆಲ್ಲ ರಿಸ್ಕ್ ತಗೋಬೇಡ್ರಿ. x - 1 = 0, ಇದು ಆ ಕಡೆ ಹೋದ್ರೆ 0 ಆಗುತ್ತೆ. ಸೊ x = +1, ಹೌದಲ್ಲ? ಇನ್ನೊಂದು 2x - 5 = 0, 2x = 5. ಸೊ x = 5/2 ಆಗುತ್ತೆ. ಸೊ ಇವೆರಡು ಪ್ಲಸ್ ವ್ಯಾಲ್ಯೂ ಬಂದಿದೆ ತಾನೆ? ಸೊ ಪ್ಲಸ್ ವ್ಯಾಲ್ಯೂ ಬಟ್ ಅನ್ಈಕ್ವಲ್, ಬಟ್ ರಿಯಲ್ ರೂಟ್ಸ್ ಅಂತ ನಾವು ಹೇಳ್ಬೋದು, ರಿಯಲ್ ಅಂತಾನೆ ಹೇಳ್ಬೋದಲ್ವಾ? ಸೊ ಹಾಗಾಗಿ ನೀವು ನೇರವಾಗಿ ಆಪ್ಷನ್ ಸಿ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಳಿ. ನೀವು ಒಂದ್ಸರಿ ಇದನ್ನ ಸಿಂಪ್ಲಿಫೈ ಮಾಡಿ ಟ್ರೈ ಮಾಡಿ ನೋಡಿ. ಅಂದ್ರೆ x × 2x - 5 ನ ಮಲ್ಟಿಪ್ಲೈ ಮಾಡಿ ಮತ್ತೆ -1 ಇದ್ರೆ ಮಲ್ಟಿಪ್ಲೈ ಮಾಡಿ ಬರೋದು, ಈ ಆದರ್ಶ ರೂಪಕ್ಕೆ ಕನ್ವರ್ಟ್ ಮಾಡಿ ಮತ್ತೆ ಈ ಒಂದು ಡಿಸ್ಕ್ರಿಮಿನೆಂಟ್ ಸೂತ್ರ ಹಾಕಿ ಮಾಡೋದು. ಸೊ ಅದು ಕರೆಕ್ಟೇ, ಆದ್ರೆ ಇದು ನಿಮಗೆ ಸಿಂಪಲ್ ಆಗಿರೋದ್ರಿಂದ ಅಷ್ಟು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಫ್ರೆಂಡ್ಸ್, ಗೊತ್ತಾಯ್ತಲ್ಲ ನಿಮಗೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಫಾಸ್ಟ್ ಆಗಿ ಅಕ್ಯುರೇಟ್ ಆಗಿ ನೀವು ಸಾಲ್ವ್ ಮಾಡೋದು ಒಳ್ಳೆಯದು. ಸರ್ 4ನೇ ಆಪ್ಷನ್ ನೋಡಲ್ವಾ ಅಂದ್ರೆ ಅದು ನಾಟ್ ನೆಸೆಸರಿ, ನಿಮ್ಗೆ ಅದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಉತ್ತರ ಸಿಕ್ಕ ಮೇಲೆ ನೀವು ನೋಡುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಸೊ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಮುಂದಿನ ಲೆಕ್ಕ, ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ದ ಈಕ್ವೇಷನ್ x² - x + 7 = 0, ಅಂದ್ರೆ ಆಲ್ಫಾ ಮತ್ತು ಬೀಟಾ ಈ ಸಮೀಕರಣದ ಎರಡು ಮೂಲಗಳಾದರೆ α² + β² ನ ಬೆಲೆ ಏನು ಅಂತ ಕೇಳಿದ್ದಾರೆ ಇಲ್ಲಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್, ಫೈಂಡ್ ದ ವ್ಯಾಲ್ಯೂ ಆಫ್ α² + β². ಓಕೆ, ಸೊ α² β² ಅಂದ್ರೆ ಏನು? ಸೊ ಇದು ನಿಮಗೆ a² + b² ಸೂತ್ರಕ್ಕೆ ಬರುತ್ತೆ. ಸರ್ a² + b² ಸೂತ್ರ ಎಲ್ಲಿದೆ ಅಂತ ತಿಳ್ಕೊಬೇಡ್ರಿ. ಸೊ ಕನ್ಫ್ಯೂಷನ್ ಬೇಡ. a + b² = a² + b² + 2ab ಅಲ್ವಾ? ಸೊ ಇದನ್ನ ತಗೊಂಡು ಇದನ್ನ ಈಚೆ ಕಡೆ ಕಳಿಸಿದ್ದಾರೆ. ಸೊ ಆಗ ನಿಮಗೆ ಈ ಸೂತ್ರ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಅದರ ಪ್ರಕಾರ ನೀವು ಬರೆಯೋದಾದ್ರೆ α² + β² = α + β² - 2αβ. ಸೊ ಹೌದಲ್ಲ? ಸೊ ಇದು ಪ್ರಕಾರ ನೀವು ಮಾಡಬಹುದು. ಅಂದ್ರೆ ಮೂಲಗಳ ಮೊತ್ತ, ಮೂಲಗಳ ಗುಣಲಬ್ಧ ಸಿಕ್ಕರೆ ನೀವು ಬೆಲೆಯನ್ನ ಕಂಡುಹಿಡಿಬಹುದು. ಮೂಲಗಳ ಮೊತ್ತ ನಾನು ಆಗ್ಲೇ ಹೇಳಿದ್ದೆ, ಹೇಳಿ ಇವಾಗ ನನಗೆ ಮೂಲಗಳ ಮೊತ್ತ ಏನು? ಸೊ -b/a, -b/a. ಸೊ ಇದನ್ನು ನೀವು ಬರ್ಕೊಳ್ಳಿ. -b ಅಂದ್ರೆ ಏನು? ಮೊದಲು a ಅಂದ್ರೆ ಏನು? 1, b ಅಂದ್ರೆ -1, c ಅಂದ್ರೆ 7. ಇದನ್ನು ನೆನಪಿಟ್ಕೊಳ್ಳಿ.
ಸೊ ಬಿ ವ್ಯಾಲ್ಯೂ ಹಾಕಿ -(-1/1 = +1 ಆಗುತ್ತೆ. ಇದು ಮೊತ್ತ, ಮೂಲಗಳ ಮೊತ್ತ +1 ಬಂತು. ಇನ್ನು ಮೂಲಗಳ ಗುಣಲಬ್ಧ ಆಲ್ಫಾ ಪ್ಲಸ್ ಬೀಟಾ = C/A. ಸಿ ಅಂದರೆ 7, ಎ ಅಂದರೆ 1, 7 ಬರುತ್ತೆ. ಸೊ ಈಗ ನೀವು ಅದಕ್ಕೆ ಅಪ್ಲೈ ಮಾಡಿ ಇವೆರಡನ್ನು ಕೂಡ ಈ ಕ್ವಶನ್ಗೆ. α² ಪ್ಲಸ್ β² sum of alpha and beta square is -2 × alpha beta ಅಲ್ವಾ. ಸೊ ಎರಡು ಮೊತ್ತ, ಮೂಲಗಳ ಮೊತ್ತ ಎಷ್ಟು? 1² ಮೈನಸ್ ಮೂಲಗಳ ಗುಣಲಬ್ಧ 7, ಅಲ್ಲಿಗೆ 1 - 7 14, 14ರಲ್ಲಿ 1 ಹೋದರೆ -13, ಹೌದಲ್ಲ. ಸೊ ಇದು ಅದರ ಉತ್ತರ. ಆಪ್ಷನ್ ಡಿ ನಲ್ಲಿದೆ ಅದು ಸರಿಯಾದ ಉತ್ತರ. ಗೊತ್ತಾಯ್ತಾ ಹೇಗೆ ಅಂತ? ಇಷ್ಟು ಈಸಿಯಾಗಿ ನೀವು ಮಾಡ್ಬೋದು, ಆದರೆ ಟೈಮ್ ತುಂಬ ಇಂಪಾರ್ಟೆಂಟ್. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ನೀವು ಆ ಟೈಮನ್ನು ಕೀಪ್ ಅಪ್ ಮಾಡಿಕೊಂಡು ಬೇಗ ಲೆಕ್ಕಗಳನ್ನು ಮಾಡಬೇಕಾಗತ್ತೆ. ಇನ್ನು ಮುಂದಿನ ಲೆಕ್ಕ ನೋಡೋಣ. ಸಾಲ್ವ್ ದ ಈಕ್ವೇಷನ್ಸ್ 4x - 5y = 42 and x + 8y = 51 ಫಾರ್ x and y ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟು ಇವೆರಡನ್ನು ಸಾಲ್ವ್ ಮಾಡಿ, ಸಿಂಪ್ಲಿಫೈ ಮಾಡಿ, ಸಾಲ್ವ್ ಮಾಡಿ ಅಥವಾ ಸುಲಭೀಕರಿಸಿ ಏನಾದರೂ ಕೇಳ್ಬೋದು ನಿಮಗೆ. ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂವನ್ನು ಕಂಡುಹಿಡಬೇಕು. ಹೇಗೆ ಕಂಡುಹಿಡಿತೀರಿ ಇದನ್ನು? ಸೊ ನಿಮಗೆ ಬಿಟ್ಟಿದ್ದದು. ಸಾಕಷ್ಟು ಮೆಥಡ್ಸ್ ಇದ್ದಾವೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಇದೆ, ಮತ್ತು ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆ. ಸೊ ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೊ ನಿಮಗೆ ಯಾವ್ದು ಈಸಿನೋ ಅದನ್ನು ಯೂಸ್ ಮಾಡಿ. ಸೊ ನಾನೊಂದು ಮೆಥಡನ್ನು ನಿಮಗೆ ತೋರಿಸ್ತೇನೆ. ಈ ಎರಡು ಈಕ್ವೇಷನ್ಗಳನ್ನು ಒಂದರ ಕೆಳಗೆ ಒಂದು ಬರ್ಕೊಳ್ತೀನಿ. ಇಲ್ಲಿ ನೋಡಿ, ಈ ಈಕ್ವೇಷನ್ಗೆ ನಾನು ಇದನ್ನಾಗಿ ಕ್ಯಾನ್ಸಲ್ ಮಾಡಲಿಕ್ಕೋಸ್ಕರ 4 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ 4 × x 4x ಪ್ಲಸ್ 8 4 4 32 y = 51 ಮಲ್ಟಿಪ್ಲೈಡ್ ಬೈ 4, ಹೌದಲ್ವಾ. 4 1 4 4 5 20, 4 20 ಅಂದರೆ 204 ಆಗುತ್ತೆ. ಸೊ ಈಗ ನೋಡಿ, ಮೈನಸ್ ಮಾಡಿ, ಇದು ಮೈನಸ್ ಮಾಡಿ, ಇದು ಮೈನಸ್ ಮಾಡಿ, ಇವೆರಡು ಕ್ಯಾನ್ಸಲ್ ಆಗುತ್ತದೆ. ಇನ್ನು 32ರಲ್ಲಿ 5 ಕಳೀರಿ. ಸೊ ನಿಮಗೆ ಡೈರೆಕ್ಟಾಗಿ ಕಳೀರಿ, ಏನಾಗ್ತದೆ ಉತ್ತರ ನೋಡೋಣ. 27 y ಬರುತ್ತೆ. ಇಲ್ಲಿ ಮೈನಸ್ ಈಗ ದೊಡ್ಡ ಚಿಹ್ನೆ ಇರೋದ್ರಿಂದ ಮೈನಸ್ ಹಾಕಿ. ಇದು ಕೂಡ ಮೈನಸ್ ವ್ಯಾಲ್ಯೂ ಬರುತ್ತೆ, -162 ಆಗುತ್ತೆ. ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ y = 162/27 ಆಗುತ್ತೆ. ಅಂದರೆ ನೀವು 27 ಇಂದ ಕ್ಯಾನ್ಸಲ್ ಮಾಡಿದರೆ y ವ್ಯಾಲ್ಯೂ 6 ಬರುತ್ತೆ. ಸೊ 6 ಬಂತಲ್ಲ. ಸೊ y ವ್ಯಾಲ್ಯೂ 6 ಅಂದಾಗ ನಾವು ಇಲ್ಲಿ ನೋಡಿ, y ವ್ಯಾಲ್ಯೂ 6 ಇಲ್ಲಿದೆ, ಇಲ್ಲಿಲ್ಲ. ಸೊ ನೇರವಾಗಿ ಉತ್ತರ ಹಾಕ್ಬಿಡೋಣ. ಎಸ್, ಆಪ್ಷನ್ ಎ, x = 3 y = 6 ಅಂತ ಹೇಳ್ಬಿಟ್ಟು ಒಂದ್ಸರಿ ಕನ್ಫರ್ಮೇಷನ್ ಮಾಡ್ಕೊಳ್ಳೋಣ. ಯಾವುದಾದ್ರು ಒಂದು ಈಕ್ವೇಷನ್ ತಗೊಳ್ಳಿ. 4x + 5y = 42, 4x = 42 ಮೈನಸ್ ಇದನ್ನು ಈ ಕಡೆ ತಗೊಂಡಿದ್ದೀನಿ 5 × 6, ಅಲ್ಲಿಗೆ 42 - 5 6 30 ಅಂದರೆ 12 ಬೈ 4 4 1 4 3 12. So 3. So what is the value of x? The value of x is 3. So check ಮಾಡಿ. ಹೌದು, ಕರೆಕ್ಟ್ ಇದೆ. ಅಂದರೆ ನಮ್ಮ ಉತ್ತರ 100% ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಈಗ ನೀವು ಒಂದ್ಸರಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ನೋಡೋಣ ಮುಂದಿನ ಲೆಕ್ಕವನ್ನು. ಸೊ ಒಂದೇನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. 5 times of a position integer is 3 less than 2 times of the square of the integer, find the integer ಅಂತ ಇದೆ. ಸೊ ಈ ಲೆಕ್ಕವನ್ನು ನಾವು ಮೊದಲು ಏನು ಮಾಡಬೇಕು, ಸಮೀಕರಣವನ್ನು ಬರ್ಕೊಳ್ಬೇಕಾಗತ್ತೆ. ಸೊ ಸಮೀಕರಣವನ್ನು ಬರ್ಕೊಂಡು ನಂತರ ನಾವು ಉತ್ತರವನ್ನು ಕಂಡುಹಿಡಬೇಕಾಗತ್ತೆ. ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ ಅವರು. ಸೊ ಆಪ್ಷನ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಯಾಕೆಂದರೆ ನೀವು ಉತ್ತರ ಮಾಡಿದಾಗ ಆ ಆಪ್ಷನಲ್ಲಿ ಬರುತ್ತೆ. ಹಾಗಾಗಿ ನೀವು ಇಲ್ಲಿ ಏನೋ ಆಪ್ಷನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಕೆಲವೊಂದ್ಸರಿ ಆಪ್ಷನ್ನಿಂದನೇ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯೋ ಸಾಧ್ಯತೆ ಕೂಡ ಇರುತ್ತೆ. ಇರಲಿ. ಸೊ ಈ ಕ್ವಶನನ್ನು ಬರೀಲಿಕ್ಕೆ ಟ್ರೈ ಮಾಡೋಣ. ಲೆಟ್ ದ ರಿಕ್ವೈರ್ಡ್ ಪೊಸಿಷನ್ ಇಂಟೀಜರ್ನ x ಅಂತ ತಗೊಳ್ಳೋಣ. ಸೊ ಪೊಸಿಷನ್ ಇಂಟೀಜರ್ = x. ಓಕೆ. ಆ್ಯಂಡ್ ಈ ಕ್ವಶನ್ ಬರೆಯೋಣ. 2x² = 5x + 3 ಆಗುತ್ತೆ ಅದು. ಓಕೆನಾ. ಅದನ್ನು ಈಚೆ ಕಡೆ ತಗೊಳ್ಳಿ. ಆಗ ನಿಮಗೆ 2x² - 5x - 3 = 0. ಈಗ ಒಂದು ಈಕ್ವೇಷನ್ ಬಂತು ತಾನೆ ನಿಮಗೆ. ಸೊ ಈ ಈಕ್ವೇಷನನ್ನು ನೀವು ಸಾಲ್ವ್ ಮಾಡಿ. ಸೊ ಈಗ ನಿಮಗೆ ಎಕ್ಸ್ ವ್ಯಾಲ್ಯೂ ಆರಾಮಾಗಿ ಸಿಕ್ಕತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಸಿಕ್ತು ಅಂದ್ರೇ ನಮಗೆ ಉತ್ತರ ಸಿಕ್ತು ಅಂತ, ಆ ಇಂಟೀಜರ್ ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ಸೊ ನೀವು ಯಾವ ಮೆಥಡಲ್ಲಿ ಬೇಕಾದರೂ ಮಾಡ್ಬೋದು. ಸೊ ನಾನು ಒಂದು ಸಿಂಪಲ್ ಮೆಥಡ್ ತಿಳಿಸ್ಕೊಡ್ತೀನಿ. ಸೊ ಈ ಕೊನೆಯಲ್ಲಿರ್ತಕ್ಕಂಥವನ್ನ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, 2 3 6x² ಇಲ್ಲಿ
ಮತ್ತೆ 2 ಮತ್ತೆ 3 ಕೂಡಿಸಿದ್ರೆ ಏನಾಗುತ್ತೆ 5 ಬರುತ್ತೆ ಅಲ್ವಾ. ಸೊ ಕೂಡಿಸಿದ್ರೆ 5 ಬರುತ್ತೆ, ಆದರೆ -5 ಬರಬೇಕು. ಹಾಗಾಗಿ ನಾವು ಎರಡಕ್ಕೂ ಮೈನಸ್ ಹಾಕಬೇಕಾಗತ್ತೆ. ಮೈನಸ್ ಇಂಟು ಮೈನಸ್, ಇಲ್ಲಿ -6, ಯಾಕಂದರೆ -3 × 2x² ಇರೋದು. ಸೊ ಇವೆರಡು ತಗೊಳ್ಳೋಂಗಿಲ್ಲ ನೀವು, ಸೊ ಬರಲ್ಲ. ಇನ್ನು 6 1 6 ತಗೊಳ್ಳಿ, ಒಂದಕ್ಕೆ ಮೈನಸ್ ಹಾಕಿ, ಸೊ ಈಗ ಮೈನಸ್ ವ್ಯಾಲ್ಯೂ ಬರುತ್ತೆ. ಸೊ -1 ಅಂದರೆ -5 ಆಗುತ್ತೆ. ಸೊ ಬರುತ್ತಲ್ವಾ. ಸೊ ಇದ್ರ ಮುಖಾಂತರ ನೀವು ಇಲ್ಲಿ ಬರೀರಿ 2x² - 6x + 1x - 3 = 0. ನಾನು 5x ಬದಲಿಗೆ ಇದನ್ನು ಬರೆದಿದ್ದೀನಿ. ಇವೆರಡರಲ್ಲಿ 2x ಕಾಮನ್ ತೆಗೆದ್ರೆ ಇನ್ನು x - 3 ಉಳೀತು, ಪ್ಲಸ್ x 1 ಕಾಮನ್ ತೆಗೆದ್ರೆ ನಿಮಗೆ 1 - 3 ಉಳೀತು = 0. ಸೊ x - 3 2x + 1 = 0, ಹೌದಲ್ಲ. ಸೊ x = 3 ಬರುತ್ತೆ. ಇಲ್ಲಿ 2x = -1, x = -1/2 ಆಗುತ್ತೆ. ನೋಡಿ, ಎರಡು ವ್ಯಾಲ್ಯೂಸ್ ನಮಗೆ ಸಿಕ್ತು ಅಂತ. ಸೊ ನಮಗೆ ಆ ಇಂಟೀಜರ್ ಇಲ್ಲಿ ಸ್ವಲ್ಪ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಏನಂದರೆ ಇದು ಪೊಸಿಷನ್ ಅಲ್ಲ, ಪಾಸಿಟಿವ್ ಇಂಟೀಜರ್ ಅದು. ಸೊ ಪಾಸಿಟಿವ್ ಅಂತ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಉತ್ತರ ಕರೆಕ್ಟ್ ಬರುತ್ತೆ. ಸೊ ಪಾಸಿಟಿವ್ ಇದು ನೆಗೆಟಿವ್ ಇರೋದ್ರಿಂದ ಇದು ಪಾಸಿಟಿವ್. ಆಪ್ಷನ್ 3 ಅಂದರೆ 3 ಇರ್ತಕ್ಕಂಥದ್ದು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ಇದು ಪಾಸಿಟಿವ್. ಅಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ನಾನು ಹಾಗೆ ಬರೆದಿದ್ದೀನಿ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಪೊಸಿಷನ್ ಅಂತಲೇ ಇದೆ, ಪೊಸಿಷನ್. ಓಕೆ. ಸೊ ಉತ್ತರ ಹೇಗೆ ಬಂತು ಅಂತ ಗೊತ್ತಾಯ್ತಲ್ಲ. ನೀವು ಬೇರೆ ಮೆಥಡಲ್ಲಿ ಕೂಡ ಸಿಂಪ್ಲಿಫೈ ಮಾಡ್ಬೋದು. ಓನ್ಲಿ ಥಿಂಗ್ ಈಸ್ ನೀವು ಈ ಕ್ವಶನನ್ನು ಬರ್ಕೊಳ್ಳೋದು ಬಹಳ ಮುಖ್ಯ. ಸೊ ಎಲ್ಲ ಪ್ರಾಬ್ಲಮ್ಗಳನ್ನು ನೋಡಿದ್ರಿ, ಈಸಿಯಾಗಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಲೆಕ್ಕಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಇವನ್ನ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಹೋಮ್ವರ್ಕ್ ನಂಬರ್ 1 2 ಲೆಕ್ಕ ಕೊಟ್ಟಿರ್ತೀನಿ ನಾನು ನಿಮಗೆ. ಸೊ ಈಗ ನೀವು ಕಲ್ತಿರ್ತಕ್ಕಂಥ ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿದರೆ, ಇಲ್ಲಿ ಒಂದು ತರಗತಿ ಸಂಪೂರ್ಣ ಆಗಬೇಕಾದ್ರೆ ಅಲ್ಲಿ ಒಂದು ಕೇಳ್ತಕ್ಕಂಥವ್ರು ಅಂದರೆ ಕಲಿಕಾರ್ಥಿಗಳಿಂದ ಸ್ಪಂದನೆ ಬರಬೇಕು, ಕಮ್ಯುನಿಕೇಷನ್ ಆಗಲೇ ಕಂಟಿನ್ಯೂ ಆಗೋದು. ಸೊ ಹಾಗಾಗಿ ನೀವು ನನಗೆ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಪ್ರಯತ್ನ ಮಾಡಿ. ವಾಟ್ ಈಸ್ ದ ರಿಮೈಂಡರ್ ವೆನ್ 4x⁴ - 3x² + 2x - 1 is divided by x + 2 ಅಂತ ಇದೆ. ಸೊ ನೀವು x + 2 = 0 ಅಂತ ತಗೊಂಡು x ವ್ಯಾಲ್ಯೂನ -2 ಅಂತ ತಗೊಂಡು ಇದಕ್ಕೆ ಅಪ್ಲೈ ಮಾಡಿದ್ರೆ ನಿಮಗೆ ರಿಮೈಂಡರ್ ಸಿಕ್ಕುತ್ತೆ. ಅಂದರೆ ಶೇಷ ಎಷ್ಟಾಗುತ್ತೆ ಇದರಿಂದ ಇದನ್ನು ಡಿವೈಡ್ ಮಾಡಿದಾಗ ಅಂತ. ಸೊ ಉತ್ತರಗಳಿದೆ, ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಎರಡನೇ ಲೆಕ್ಕ, ದ ಪಾಲಿನಾಮಿಯಲ್ f of x = ax⁴ plus 9x² plus 4x minus 8 when divided by x plus 3. x plus 3 ಇಂದ ಇದನ್ನ ನಾವು ಡಿವೈಡ್ ಮಾಡಿದಾಗ leaves the remainder -20. ಅವರೇ ಕೊಟ್ಟುಬಿಟ್ಟಿದ್ದಾರೆ -20 ಒಂದು ರಿಮೈಂಡರ್ ಅಂತ. then the value of a is, ಇಲ್ಲಿ a ಅಂತ ಏನಿದೆಯಲ್ಲ ಅವರೇ ರಿಮೈಂಡರ್ ಕೊಟ್ಟಿದ್ದಾರೆ. ಹಾಗಾದರೆ ನೀವು a ವ್ಯಾಲ್ಯೂವನ್ನು ಇಲ್ಲಿ ಕಂಡುಹಿಡಿಬೇಕು. 1 2 3 4. ಸೊ ಯಾವುದು ಅಂತ ಹೇಳ್ಬಿಟ್ಟು ಸೊ ಕಂಡುಹಿಡಿತೀರಲ್ಲ. ಸೊ ಎರಡು ಲೆಕ್ಕಗಳನ್ನು ನೀವು ಮಾಡಿ ನನಗೆ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಯಾಕೆ ಅಂದರೆ ನೀವು ಎಷ್ಟು ಮಟ್ಟಿಗೆ ವಿಡಿಯೋಗಳನ್ನು ಫಾಲೋ ಅಪ್ ಮಾಡ್ತಿದ್ದೀರಾ ಅಂತ. ನಂಗೆ ಹೋಮ್ವರ್ಕ್ ಅನ್ನು ಕೊಟ್ಟಿದ್ದೆ, ಸಾಕಷ್ಟು ಜನ ಅದನ್ನು ಮಾಡಿದಿರಿ. ಸೊ ಇಲ್ಲಿ ವಾಟ್ ಈಸ್ ದ ರಿಮೈಂಡರ್ ವೆನ್ 4x⁴ - 3x² + 2x - 1 ಈಸ್ ಡಿವೈಡೆಡ್ ಬೈ x + 2 ಅಂತ ಕೇಳಿದ್ದೆ. ಸೊ x + 2 = 0, x = -2 ನ x ಜಾಗದಲ್ಲಿ ಹಾಕಿ ನೀವು ಮಾಡಿ ಅಂತ ಹೇಳಿದ್ದೆ. ಆನ್ಸರ್ ಬಂದು -49 ಬರುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಹಾಗಾಗಿ ನಾನು ಅದನ್ನೇನು ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ. ಇನ್ನು ಎರಡನೇ ಪ್ರಶ್ನೆಗೆ ಸಾಕಷ್ಟು ಜನ ಉತ್ತರವನ್ನು ತಪ್ಪು ಹೇಳಿದ್ರಿ. ಅದು ಬಂದು 3. ಉತ್ತರ ಸರಿಯಾದ ಉತ್ತರ ಯಾವುದಾಗಿರುತ್ತೆ 3. ಹೇಗೆ ಅಂತ ನೋಡಿ. ದ ಪಾಲಿನಾಮಿಯಲ್ f of x = ax⁴ plus 9x² plus 4x minus 8 when divided by x plus 3 leaves the remainder -20. ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿ x plus 3 = 0, ಸೊ x -3 ಆಗುತ್ತೆ. -20 ಈ x ಜಾಗದಲ್ಲಿ ನಾನು -3ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇದನ್ನು ನೀವು ಸಿಂಪ್ಲಿಫೈ ಮಾಡೋದಾದ್ರೆ 27a = 61 plus 20, that is 81. ಸೊ a = 81/27. ಸೊ 27 1s are 27 3s are, ಸೊ a = 3 ಬರುತ್ತೆ. ದಟ್ ಈಸ್ ಇನ್ ಯುವರ್ ಆಪ್ಷನ್ ಸಿ. ಸೊ ಈಸಿ ಅಲ್ಲ, ತುಂಬಾ ಈಸಿ. ಈ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ. ಮುಂದೆ ಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇವು ಹೆಲ್ಪ್ ಆಗುತ್ತೆ. ನಿಮ್ಮ ನಾಲೆಡ್ಜ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ನಾನು ಆಗಲೇ ಹೇಳಿದಂಗೆ ಇದು ಕನ್ನಡ ವಿತ್ ಇಂಗ್ಲಿಷ್, ಕಂಗ್ಲೀಷಲ್ಲಿ ನಿಮಗೆ ಪಾಠ ಮಾಡೋದ್ರಿಂದ ಇನ್ನಷ್ಟು ಈಸಿ ಆಗುತ್ತೆ. ಯಾಕಂದರೆ ಸಾಕಷ್ಟು ನೀವು BSc B.Ed ಮಾಡಿರ್ತೀರಾ ಅಥವಾ D.Ed ಮಾಡಿರ್ತೀರಾ. ಸೊ ಎರಡೂ ಲ್ಯಾಂಗ್ವೇಜಲ್ಲಿ ಕಲಿಯೋದ್ರಿಂದ ನಿಮಗೆ ಏನು ಅಂತ ಡಿಫಿಕಲ್ಟ್ ಅನಿಸೋದಿಲ್ಲ ಅಂತ ನನ್ನ ಭಾವನೆ. ಕೆಲವೊಂದು ಪ್ರಾಬ್ಲಮ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿ ನಿಮಗೆ ಗೊತ್ತಿರಲ್ಲ. ಸೊ ಈಸಿ ಮೆಥಡ್ ಅನ್ನು ನಾವಿಲ್ಲಿ ಫಾಲೋ ಅಪ್ ಮಾಡಿ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ.
ಹಾಗೆ ಫ್ರೆಂಡ್ಸ್, ನಿಮಗೆ ಗೊತ್ತಿರಲಿ, ಪೇಯ್ಡ್ ಕ್ಲಾಸ್ 10ನೇ ತಾರೀಕಿಂದ ಪ್ರಾರಂಭವಾಗುತ್ತೆ, ಜೂನ್ 10ನೇ ತಾರೀಕಿಂದ. ಅದು ಸೈಕಾಲಜಿಗೆ ಅಂತೇಳಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ಒಂದು ಪ್ರೋಮೋ ವಿಡಿಯೋ ನೀವು ನೋಡಿರ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಸದುಪಯೋಗ ಪಡಿಸ್ಕೊಳ್ಳಿ. ಕೇವಲ 400 ರೂಪಾಯಿಗೆ ನಿಮಗೆ ಕ್ಲಾಸ್ಗಳನ್ನು ಮಾಡ್ತಾರೆ. 400 ರೂಪಾಯಿಗೆ ಸೈಕಾಲಜಿಯನ್ನು ಸಂಪೂರ್ಣವಾಗಿ ಆದಷ್ಟು ತಪ್ಪುಗಳಿಲ್ಲದೇ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ನೀವು ಒಂದು ಎಫರ್ಟ್ ಅನ್ನು ಹಾಕ್ಬೋದು. ಸೊ ಆ ಒಂದು ತರಬೇತಿ ನಿಮಗೆ ಮುಂದೆ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಆದಂತಹ ಶಿಕ್ಷಕರ ಒಂದು ಅರ್ಹತಾ ಪರೀಕ್ಷೆ ನಂತರ GPSTR ಆಗಿರ್ಬೋದು, ಹೈಸ್ಕೂಲ್ ಟೀಚರ್ ಆಗಿರ್ಬೋದು, ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಾಲ್ವ್ ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಈ ಕ್ವಶನ್ ಅನ್ನು ಹಾಗೆ ಬರೆಯೋಣ. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇಂದ ಇದನ್ನ ಗುಣಿಸಿದ್ರೆ ಅದಕ್ಕೆ ಮುಂಚೆ 9x² ಪ್ಲಸ್ 8xy ಮೈನಸ್ 4 ಮೈನಸ್ ಇಂಟು ಪ್ಲಸ್ ಮೈನಸ್ 7x² ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 2xy ಮೈನಸ್ 2 ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್. ಓಕೆನಾ? ಸೊ ಈಗ ಇಲ್ಲಿ ನೋಡಿ 9x² ಇದೆ, ಇಲ್ಲೊಂದು 7x² ಇದೆ. 9ರಲ್ಲಿ 7 ಹೋದ್ರೆ ಇನ್ನ 2x², ಇನ್ನು xy 8 ಇದೆ, ಇಲ್ಲೊಂದು 10 ಆಗುತ್ತೆ. ಸೊ 10xy ಹೌದಲ್ವಾ? ಇನ್ನು 4 ಇದೆ, ಇಲ್ಲಿ ಮೈನಸ್ 2 ಇದೆ. ಸೊ ಮೈನಸ್ ಮೈನಸ್ ಕೂಡಬೇಕಾಗುತ್ತೆ, 6 ಆಗುತ್ತೆ. ಸೊ 4 2 6. ಸೊ ನೋಡಿ ಉತ್ತರ ಬಂದ್ಬಿಡ್ತು ನಿಮಗೆ. ಈಸಿ ಅಲ್ವಾ ಇದು? ಏನಿದು? 2x² ಪ್ಲಸ್ 10xy ಮೈನಸ್ 6 ಅಂತ ಇದೆ. ಸೊ ದಟ್ ಈಸ್ ಎಲ್ಲಿದೆ ಅದು? ಆಪ್ಷನ್ ಏನಲ್ಲೇ ಇದೆ ಅದು ಆ ಉತ್ತರ. ಸೊ ಈಸಿ ಅಲ್ವಾ? ಸೊ ಎಷ್ಟು ಸಿಂಪಲ್ ಆಗಿ ನೀವು ಲೆಕ್ಕವನ್ನ ಮಾಡಬಹುದು ಅಂತ. ಸೊ ಇದು ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗ್ತೀನಿ ನಾನು. ಸೊ ಇಲ್ಲೂ ಕೂಡ ಒಂದು ಲೆಕ್ಕ ಕೊಟ್ಟಿದ್ದಾರೆ, ಸಾಲ್ವ್ ಅಂತ ಹೇಳಿ. ನಾನು ನಿಮಗೆ ಆನ್ಸರ್ ಕೊಟ್ಟಿಲ್ಲ, ಆನ್ಸರ್ಸೇ ದೊಡ್ಡವಿದಾವೆ. ಹಾಗಾಗಿ ನೀವೇನು ಆನ್ಸರ್ ನಿಮಗೆ ಅವಶ್ಯಕತೆ ಇಲ್ಲದೆ ಇರೋದನ್ನ ನಾನು ಅಷ್ಟೊಂದು ಕೊಟ್ಟಿಲ್ಲ. ನೋಡೋಣ, ಲೆಕ್ಕವನ್ನ ಸಾಲ್ವ್ ಮಾಡೋಣ. ಸೊ ಅದಕ್ಕೆ ಮುಂಚೆ, ನನಗಿಂತ ಮುಂಚೆ ನೀವು ಮಾಡಬೇಕು. ನೀವು ನೋಟ್ಬುಕ್ ಇಟ್ಕೊಳ್ಳಿ, ಅದರಲ್ಲಿ ಸಾಲ್ವ್ ಮಾಡ್ತಾ ಹೋಗಿ. ಯಾರಿಗೆ ಡೌಟ್ ಬರ್ತದೆ ಅವರು ನಂತರ ವಿಡಿಯೋವನ್ನ ಕಂಟಿನ್ಯೂ ಮಾಡಿ ಅಥವಾ ಓಡಿಸಿ ನೀವು ನೋಡಬಹುದು ಆನ್ಸರ್ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ನೋಡೋಣ. 9xy ಆಸ್ ಇಟ್ ಈಸ್ ಪ್ಲಸ್ 7x ಪ್ಲಸ್ 9x² ಮೈನಸ್ ಇಂಟು ಪ್ಲಸ್ ಮೈನಸ್ 8 ಮೈನಸ್ ಇಂಟು ಪ್ಲಸ್ ಮೈನಸ್ x² ಮೈನಸ್ ಇಂಟು ಮೈನಸ್ ಪ್ಲಸ್ xy ಮೈನಸ್ ಇಂಟು ಮೈನಸ್ ಪ್ಲಸ್ y² ಮೈನಸ್ 1 ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ? ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು xy ಇರೋದೆಲ್ಲ ಒಂದ್ ಕಡೆ ಬರ್ಕೋಬೇಕು. ಇನ್ನ ಸೊ xy ಇಲ್ಲಿದೆ ನೋಡಿ, 9xy ಇದೆ, ಇಲ್ಲೊಂದು xy ಇದೆ. ಅಲ್ಲಿಗೆ ಎಷ್ಟಾಯ್ತದು? 10xy. ಇನ್ನ x ಇರೋದೆಲ್ಲ ಒಂದ್ ಕಡೆ ನೋಡ್ಕೊಳ್ಳೋಣ. x ಇದು ಒಂದೇ ಇದೆ, ಇನ್ನೆಲ್ಲೂ ಇಲ್ಲ. ಸೊ ಹಾಗಾಗಿ ಹಾಗೆ ಬರೀರಿ, ಪ್ಲಸ್ 7x. ಇನ್ನ x² ಇರೋದು ಇಲ್ಲೊಂದು 9x² ಮೈನಸ್ x² ಇದೆ, ಅಲ್ಲಿಗೆ ಪ್ಲಸ್ 8x² ಆಗುತ್ತೆ. ಇನ್ನು y² ಹಾಗೆ ಬರೀತೀನಿ. ಉಳಿದಿದ್ದು ಮೈನಸ್ 1 ಮೈನಸ್ 8 ಮೈನಸ್ 9 ಆಗತ್ತೆ. ಇಷ್ಟು ಬಂದಿದೆ. ಸೊ ಫ್ರೆಂಡ್ಸ್, ಇಷ್ಟೇ ಉತ್ತರ ನಿಮಗೆ ಬರುತ್ತೆ. ಸೊ ಫೈನಲ್ ಆನ್ಸರ್ ಇಷ್ಟೇನೆ. ಯಾಕೆಂದ್ರೆ xy ಕೋಎಫಿಷಿಯಂಟ್ ಮತ್ತೆ ಯಾವುದು xy ಇಲ್ಲ, x ಗೆ ಕೋಎಫಿಷಿಯಂಟ್ ಮತ್ತೆ ಯಾವುದು ಇಲ್ಲ. ಸೊ x² ಇದಕ್ಕೆ 8x² ಇದೆ, ಮತ್ತೆ x² ಬೆಲೆ ಯಾವುದು ಇಲ್ಲ. ಸೊ ಹಾಗಾಗಿ ನೀವು ಆಸ್ ಇಟ್ ಈಸ್ ಹೀಗೆ ಬರೀಬೇಕಾಗುತ್ತೆ. ಸೊ ಇದು ಆಪ್ಷನ್ ಅಲ್ಲಿ ಎಲ್ಲಿ ಬರುತ್ತೆ ನೋಡಿಕೊಂಡು ನೀವು ಆನ್ಸರ್ ಅನ್ನ ಮಾಡಬೇಕಾಗುತ್ತೆ. ತುಂಬಾ ಸಿಂಪಲ್ ಇರುತ್ತೆ, ಹಾಗಾಗಿ ನಾನು ನಿಮಗೆ ಹಾಗೆ ತೋರಿಸಿದ್ದೀನಿ. ಇನ್ನು ಮುಂದಿನ ಲೆಕ್ಕವನ್ನು ನೋಡೋಣ. ಪ್ರಾಬ್ಲಮ್ ನಂಬರ್ 3. x ಪ್ಲಸ್ 9 ಇಂಟು x² ಪ್ಲಸ್ 5 ಅಂತ ಕೊಟ್ಟಿದ್ದಾರೆ. ಸೊ ಸಾಲ್ವ್ ಅಥವಾ ಇದರ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದನ್ನು ನೀವು ಹೇಗೆ ಸಾಲ್ವ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಏನಿಲ್ಲ, ಸಿಂಪಲ್. ಸೊ ಇದನ್ನ ನೀವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಮೊದಲು ಈ x ಇಂದ ಇವೆರಡನ್ನ ಮಲ್ಟಿಪ್ಲೈ ಮಾಡಿ. ಸೊ x ಇಂಟು x² x³ ಪ್ಲಸ್ x ಇಂಟು 5 5x ಮುಗೀತಲ್ವಾ? x ಮತ್ತೆ 9 ಇಂದ ಪ್ಲಸ್ 9 ಇಂಟು x² 9x², 9 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 9 5 9 45. ಸೊ ಈಗ ನೀವು ಇದನ್ನ x³ ಆಮೇಲೆ ಇಲ್ಲಿ ಏನಿದೆ ಎಕ್ಸ್ಪೋನೆಂಟು ಡಿಕ್ರೀಸಿಂಗ್ ಆರ್ಡರ್ ಬರೆಯೋಣ. 9x² ಪ್ಲಸ್ 5x ಪ್ಲಸ್ 45 ಅಂತ. ತುಂಬಾ ಸಿಂಪಲ್ ನೋಡಿ. ಇದು ಆಪ್ಷನ್ ಬಿ ನಲ್ಲಿ ಇದೆ. ಅರ್ಥ ಆಯ್ತಲ್ವಾ? ಸೊ ನೀವು ಹೇಗೆ ಮಾಡಬೇಕು ಲೆಕ್ಕಗಳನ್ನ ಅಂತ. ಇವೆಲ್ಲ ನಾನು ಆಗಲೇ ನಿಮಗೆ ಒಂದು ಸಬ್ಟ್ರಾಕ್ಷನ್ ಅಲ್ಲಿ ತೋರಿಸಿದೆ, ಹಾಗೆ ಇನ್ನೊಂದು ಕೂಡ ಸಬ್ಟ್ರಾಕ್ಷನ್ ಅಲ್ಲಿ, ಇದು ಮಲ್ಟಿಪ್ಲಿಕೇಶನ್ ಅಲ್ಲಿ. ನೆಕ್ಸ್ಟ್ ಲಾಸ್ಟ್ ಒಂದು ಡಿವಿಷನ್ ಅಲ್ಲಿ ಯಾವ ರೀತಿ ಬರ್ಬೋದು ಅಂತ ಒಂದು ಲೆಕ್ಕನ ನೋಡೋಣ. ನಾನು ಆಗ್ಲೇ ಹೇಳಿದಂಗೆ ಇವೆಲ್ಲ ಬೇಸಿಕ್ ನಾಲೆಡ್ಜ್ ಅನ್ನ ಕೊಡ್ತವೆ. ಹೋಗ್ತಾ ಹೋಗ್ತಾ ನಿಮಗೆ ಇನ್ನಷ್ಟು ಮಾಹಿತಿಗಳು ಬರುತ್ತೆ. ಫೈಂಡ್ ದ ವ್ಯಾಲ್ಯೂ ಆಫ್ 8x ಪ್ಲಸ್ 6y ಡಿವೈಡೆಡ್ ಬೈ 2y ಅಂತ ಇದೆ. ಸೊ 2y ಇಂದ ನೀವು ಇವನ್ನ ಏನ್ ಮಾಡಬೇಕಾಗುತ್ತೆ? ಡಿವೈಡ್ ಮಾಡಬೇಕಾಗುತ್ತೆ. ಸೊ 8x ಬೈ 2y
ಪ್ಲಸ್ 6y/2y ಆಗುತ್ತೆ, ಹೌದಲ್ಲ. ಸೊ 2 1s 2 ವಾಟ್ 2 4s 8 ಅಂದ್ರೆ 4x/y ಆಗುತ್ತೆ, ಪ್ಲಸ್ 2 1s 2 3s y ಗೆಟ್ಸ್ ಕ್ಯಾನ್ಸಲ್, ಸೊ ದಟ್ ಈಸ್ 3 ಓನ್ಲಿ, ಹೌದಲ್ಲ. ಈ y ಮತ್ತೆ ಈ y ಕ್ಯಾನ್ಸಲ್ ಆಗಿದೆ. ಸೊ ಇಲ್ಲಿ ಸ್ಮಾಲ್ ಕರೆಕ್ಷನ್, ಇಲ್ಲಿ ಸ್ಕ್ವೇರ್ ಇದೆ, ನಾನು ಸ್ಕ್ವೇರ್ ಬಿಟ್ಟಿದ್ದೀನಿ. ಸೊ ಒಂದು y ಕ್ಯಾನ್ಸಲ್ ಆದ್ರೂ ಇನ್ನೊಂದು y ಹಾಗೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಇದನ್ನ ಆನ್ಸರ್ ಅಂತ ಕನ್ಸಿಡರ್ ಮಾಡಬಹುದು. ದಟ್ ಈಸ್ ಇನ್ ಯುವರ್ ಆಪ್ಷನ್ ವೇರ್ ಬಿ ನಲ್ಲಿ ಆ ಉತ್ತರ ನಾವು ನೋಡಬಹುದು. ಈಸಿ ಅಲ್ವಾ? ಸೊ ಮುಂದಿನ ಲೆಕ್ಕಗಳನ್ನು ನೋಡೋಣ. ಅದಕ್ಕೆ ಮುಂಚೆ ನಿಮಗೆ ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ಬಗ್ಗೆ ಗೊತ್ತಿರಲಿ. ನಿತ್ಯ ಸಮೀಕರಣಗಳು ಅಂತ ನಾವು ಕರಿತೀವಿ. ಈಗ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದಾವೆ. a + b² = a² + 2ab + b², a - b² = a² - 2ab + b². ಸೊ ಇಷ್ಟನ್ನಷ್ಟೇ ನಾವು ನೋಡ್ತಾ ಇದೀವಿ. ಇಲ್ಲಿ ಮೈನಸ್ ಸೈನ್ ಮಾತ್ರ ಚೇಂಜಸ್ ಇದೆ. ಹಾಗೆ a + b² + a - b² ಇವೆರಡನ್ನು ಆಡ್ ಮಾಡಿದಾಗ ಏನಾಗುತ್ತೆ ನೋಡಿ, ಇದು ಕ್ಯಾನ್ಸಲ್ ಆಗಿ a² + b² 2 ಟೈಮ್ಸ್ ಆಗುತ್ತೆ ನೋಡಿ. ಇದು ಒಂದು ಐಡೆಂಟಿಟಿನೇ, ನಿಮ್ಗೆ ಗೊತ್ತಿರಲಿಲ್ಲ ಅಂತ ಭಾವಿಸ್ತೀನಿ ಇದನ್ನ. ಸೊ ಇದ್ರ ಮೇಲೂ ಕೂಡ ಲೆಕ್ಕಗಳು ಬರುತ್ತೆ ನಿಮಗೆ ಪರೀಕ್ಷೆಗಳಲ್ಲಿ. ಹಾಗೇನೆ a + b² ಮೈನಸ್ ಹಾಕಿದ್ರೆ ಏನಾಗುತ್ತೆ, ಸೊ ಇವು a² b² ಕ್ಯಾನ್ಸಲ್ ಆಗಿ 2ab ಇದ್ದಿದ್ದು ಏನಾಗುತ್ತೆ 4ab ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇದು ಕೂಡ ನಿಮ್ಗೆ ಗೊತ್ತಿಲ್ಲ, ಇದು ಕೂಡ ಹೊಸದು ಅಂತ ಭಾವಿಸ್ತೀನಿ. ಇನ್ನ a + b + c² ಇದೆ, a² + b² + c² + 2 × ab + bc + ca. ಹಾಗೇನೆ a² + b² + c² - ab - bc - ca = 1/2 × a - b² + b - c² + e - a². ಸೊ ಈ ಸೂತ್ರಗಳು ನಿಮ್ಗೆ ಗೊತ್ತಿರಬೇಕಾಗುತ್ತೆ. a + b³ ಆಬ್ವಿಯಸ್ಲಿ ನಿಮ್ಗೆ ಗೊತ್ತು, a - b³ ಕೂಡ ಗೊತ್ತು, a³ - b³ ಕೂಡ ನಿಮಗೆ ಗೊತ್ತಿದೆ, ಚಿರಪರಿಚಿತ. ಇನ್ನ a + b² ಅಲ್ಲಿ ನಾವು ಇನ್ನೊಂದು ಸೂತ್ರವನ್ನ ಸ್ಪ್ಲಿಟ್ ಮಾಡಿಕೊಂಡು a + b² ನ ಆಚೆ ಕಡೆ ತಗೊಂಡೋಗಿ a² + b² ವ್ಯಾಲ್ಯೂವನ್ನ ಕಂಡುಹಿಡಿಯಬಹುದು. ಹಾಗೆ a² + b² ಮೈನಸ್ ಕೊಟ್ಟಾಗ ಯಾವ ರೀತಿ ಅಂತ ಹೇಳಿ ನಾವು ಅದನ್ನು ಕೂಡ ಕಂಡುಹಿಡಿಯಬಹುದು. ಸೊ ನಿಮಗೆ ಅದು a - b² ಸೂತ್ರದಲ್ಲಿ ಗೊತ್ತಿದೆ. ಇನ್ನ a² - b² ಅಂದ್ರೆ ಏನು ಅಂತ ಕೂಡ ಮಾಡಬಹುದು. ದಟ್ ಈಸ್ ಇದು ಕೂಡ ನಿಮಗೆ ಫೆಮಿಲಿಯರ್ ಇದೆ. ಏನದು a + b × a - b. ಸರ್ ನಾವೇನು ಚಿಕ್ಕ ಹುಡುಗರ ಹೈಸ್ಕೂಲ್ ವಿದ್ಯಾರ್ಥಿಗಳ ಅಂತ ಅನ್ಕೋಬೇಡಿ. ಯಾಕೆ ಅಂದ್ರೆ ಫಾರ್ಮುಲಾಗಳು ಕೂಡ ನಿಮಗೆ ಬೇಕು. ನಮಗೆ ಎಷ್ಟೇ ಬರುತ್ತೆ ಅಂದ್ರೂ ಕೂಡ, ಯಾಕೆ ನೀವು 1 ಅಂಕಗಳಲ್ಲಿ ಅಥವಾ ಅರ್ಧ ಮಾರ್ಕ್ಸ್ಗಳಲ್ಲಿ 10 ಅಂಕಗಳಲ್ಲಿ ಎಷ್ಟು ನಿಮಗೆ ಅಂಕಗಳು ಹೋಗಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಒಂದು ಏನು ನೆಗ್ಲಿಜೆನ್ಸಿ. ಸೊ ಹಾಗಾಗಿ ಎಲ್ಲವನ್ನು ಕಲಿಬೇಕು ನಾವು. ಒಬ್ಬ ಶಿಕ್ಷಕ ನಿರಂತರ ವಿದ್ಯಾರ್ಥಿ ಆಗಿರಬೇಕು. ಇವನ್ನ ನೀವು ಮಗ್ಗಿನೇ ಆಗಲಿ, ಈಗ ತಕ್ಷಣಕ್ಕೆ 19 ಮಗ್ಗಿ ಹೇಳ್ರಿ ಅಂದ್ರೆ 19 10 190 ಅಂತ ಬರೋ ಒಳಗೆ ನೀವು ಸಾಕಷ್ಟು ಮಿಸ್ಟೇಕ್ಸ್ ಅನ್ನ ಮಾಡಿರ್ತೀರ. ಬಿಕಾಸ್ ನೀವು ದಡ್ರು ಅಂತಲ್ಲ, ನೀವು ಅದನ್ನ ರಿಪೀಟ್ ಮಾಡಿರೋದಿಲ್ಲ. ನೀವು ಒಮ್ಮೆ ಯಾರೋ ಒಬ್ಬರು ನೆಂಟರನ್ನ ಒಂದಿನ ನೋಡ್ಬಿಟ್ಟು ಒಂದು 10 ವರ್ಷದವರೆಗೂ ನೋಡಿಲ್ಲ ಅಂದ್ರೆ ಮತ್ತೆ ಏನಾಗುತ್ತೆ ಹೇಳಿ, ಅವ್ರು ಯಾರು ಅನ್ನೋದೇ ನಿಮ್ಗೆ ನೆನಪಿರಲ್ಲ. ಸೊ ಹಾಗಾಗಿ ಕಂಟಿನ್ಯೂಸ್ ಅವ್ರ ಟಚ್ ಇತ್ತು ಅಂದ್ರೆ ನಿಮಗೆ ನೆನಪಿರುತ್ತೆ. ಇದು ಕೂಡ ಹಾಗೇನೆ. ಸೊ ನಿಮಗೆ ಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದ್ರ PDF ಅನ್ನು ಕೂಡ ಕೊಡ್ತಾ ಇದ್ದೀನಿ. ಆದ್ರೆ ಸಾಕಷ್ಟು ಯಾರ್ಯಾರು ಪೇ ಮಾಡಿದ್ರಿ ಅವರಿಗೆ 59 ಆರ್ 159. ನಾನು ಆರ್ಟ್ಸ್ನವರಿಗೆ ಸಾಕಷ್ಟು ಜನ ಅಂದ್ರೆ ಕೆಲವರಿಗೆ ಮೆಟೀರಿಯಲ್ಸ್ ಕಡಿಮೆ ಇರೋದ್ರಿಂದ ನಾನೇ ಅವ್ರಿಗೆ ಕಾಲ್ ಮಾಡಿದಾಗ ಹೇಳಿದ್ದೀನಿ 59 ಅಂತ. ಇನ್ನು ಕೆಲವರು ಸೈನ್ಸ್ ಸ್ಟೂಡೆಂಟ್ಸ್ಗೆ ಮತ್ತೆ ಸೈಕಾಲಜಿ ಬೇಕು, ಮತ್ತೆ ನಿಮ್ಮಿಂದ ಸಜೆಷನ್ಸ್ ಬೇಕು ಸರ್, ಮತ್ತೆ ಯಾವಾಗಲೂ ನಾವು ಕಾಲಲ್ಲಿ ಮಾತಾಡ್ಬೋದಾ ನಿಮ್ಮ ಜೊತೆಗೆ ಅಂದಾಗ ನಾನು ಅವ್ರ ಹತ್ರ 159 ಪೇ ಮಾಡಿದ್ದಾರೆ. ಸೊ ನಿಮಗೆ ಯಾವ್ದು ಅನುಕೂಲನ ನೋಡಿ ಆ ಥರ ಇದರ PDF ಅನ್ನ ನಿಮಗೆ ಕಳಿಸ್ತೀನಿ. ಸೊ ಇರಲಿ, ಟೆಲಿಗ್ರಾಮಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಮಾಹಿತಿ ಬೇಕು ಅಂದರೆ, ಇಲ್ಲ ಅಂದರೆ ನೀವು ಬರ್ಕೊಳ್ಳಿ. ನಿಮ್ಗೆ ಏನು ಅಭ್ಯಂತರ ಇಲ್ಲ, ಬರ್ಕೊಳ್ಳೋಕೆ ಯಾವುದೇ ದುಡ್ಡು ಬೇಕಾಗಿಲ್ಲ. ಸೊ ನೋಡಿ ಬರ್ಕೊಳ್ಳಿ. ಸೊ ಪ್ರಶ್ನೆ ನೆಕ್ಸ್ಟು, ಐಡೆಂಟಿಟೀಸ್ ನೋಡೋಣ. ನಿತ್ಯ ಸಮೀಕರಣದಲ್ಲಿ 14ನೇದು a³ + b³ + c³ - 3abc ಅಂತ ಇದೆ. ಸೊ ಅದರ ಸೂತ್ರವನ್ನು ಕೂಡ ನೀವು ನೋಡ್ಬೋದು, 2 ರೀತಿ ಬರುತ್ತೆ. ಸೊ ಈ ಎಲ್ಲ ಒಂದು ಸೂತ್ರಗಳಲ್ಲಿ ಬಹಳ ಮುಖ್ಯ, ಇದ್ರ ಮೇಲೆ ಸಾಕಷ್ಟು ಲೆಕ್ಕಗಳು ಬಂದಿದೆ ನಿಮಗೆ. If a + b + c = 0, then a³ + b³ + c³ = 3abc. ಇದು ಬಹಳ ಇಂಪಾರ್ಟೆಂಟ್. ಇದ್ರ ಮೇಲೆ ಸಾಕಷ್ಟು ಲೆಕ್ಕಗಳು ಬಂದಿದ್ದಾವೆ, ಅದು ನಿಮಗೆ ಗೊತ್ತಿರಲಿ. ಹಾಗೇನೆ ಇನ್ನೊಂದು x² - a + b × x + ab = x - a × x - b. ಇದು ಕೂಡ ಬಹಳ ಇಂಪಾರ್ಟೆಂಟ್. x - a × x - b = x² - a + b × x + ab. ಇದನ್ನ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಹೇಳಿ? ಮೂಲಗಳ ಏನಿದು ಮೂಲಗಳ ಒಂದು ಕೊಟ್ಟಾಗ ಮೂಲಗಳನ್ನು ಕೊಟ್ಟು ನಿತ್ಯ ಸಮೀಕರಣವನ್ನು ರಚಿಸಿ ಅಂದಾಗ ನೀವು ಮಾಡ್ತೀರಾ ನೋಡಿ ಇದು. ಸೊ ಅದೇ ತರನೇ ಅನ್ಸುತ್ತಲ್ವಾ? ಸೊ ಹಾಗೆ ಇದೆ ಅದು. ಸೊ ಇನ್ನು ಉಳಿದಂತೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಒಟ್ಟು 18 ನಿಮಗೆ ಫಾರ್ಮುಲಾಗಳನ್ನ ನಾವು ಇಲ್ಲಿ ಗಮನಿಸಬಹುದು. ಸೊ ಇದ್ರ ಮೇಲೆ ಲೆಕ್ಕಗಳನ್ನ ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಬೇಗ ನೆಕ್ಸ್ಟ್ ಲೆಕ್ಕಗಳನ್ನ ನೋಡೋಣ.
ಸೊ ಮೊದಲನೇ ಲೆಕ್ಕ ಈ ತರ ಇದೆ, ಫ್ಯಾಕ್ಟರೈಸ್. ಸೊ ಇದನ್ನ ಅಪವರ್ತನಗಳನ್ನಾಗಿ ಬರೆಯಿರಿ ಅಂತ ಹೇಳ್ಬಿಟ್ಟು, ಸೊ ಸುಲಭೀಕರಿಸಿ ಅಂತ ಕೂಡ ಕೇಳ್ತಾರೆ. ಸೊ ಇದನ್ನ ಯಾವ ರೀತಿ ಮಾಡೋದು, x² + 10x + 25. ಸೊ ನೀವು ಕೆಲವರು ಇದನ್ನ ಮಲ್ಟಿಪ್ಲೈ ಮಾಡಿ 25 ಅಂತ ಬರೋದು, 5 5 25, 5 + 5 10 ಈ ರೀತಿನೂ ಮಾಡ್ತಾರೆ. ಅಥವಾ ನೀವು ಇನ್ನೂ ಐಡೆಂಟಿಟೀಸ್ ನ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೆಥಡ್ ನಿಮಗೆ ಯಾವ್ದು ಇಷ್ಟನೋ ಅದನ್ನ ಮಾಡಬಹುದು, ಅದರಲ್ಲಿ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಸೊ ನಾನೊಂದು ನಿಮಗೆ ಇಲ್ಲಿ ಫಾಲೋ ಅಪ್ ಮಾಡಿ ತಿಳಿಸ್ತೀನಿ. ಸೊ ನೋಡಿ, a² + 2ab, so that is x plus what, b². ನೋಡಿ, ಇದು ಯಾವ ಸೂತ್ರಕ್ಕೆ ಹಾಕಿದೀನಿ, ಈ ತರ ಹಾಕ್ಬೋದಲ್ಲ, 5 × 10 ಆಗುತ್ತೆ. ಸೊ ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ ಕೋಎಫಿಷಿಯಂಟ್. ಸೊ ಇಲ್ಲೂ ಕೂಡ 1, 2 × 1 ಅಂತ ಮಲ್ಟಿಪ್ಲೈ ಮಾಡಬಹುದು. ಸೊ ಇದು a² + 2ab + b² ಅಂದ್ರೆ a + b² ಸೂತ್ರಕ್ಕೆ ಅಂದ್ರೆ 1 + 5. ಸೊ ಎ ಅಂದ್ರೆ x + 5² ಆಗುತ್ತೆ. ಸೊ ಹೌದಲ್ಲ. ಸೊ x + 5² ಎಲ್ಲಿದೆ, ಅದು ಆಪ್ಷನ್ ಬಿ ನಲ್ಲಿದೆ. ಅದೇ ನಿಮಗೆ ಸರಿಯಾದ ಉತ್ತರ. ಸೊ ನಮಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದು ಮೆಥಡ್ ಇದೆ, ಸಿಂಪಲ್ ಆಗಿ. ನಾನು ಆಗ್ಲೇ ಹೇಳಿದಂಗೆ ಕೊನೆ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡಿ 25 x² ಆಗುತ್ತೆ. ಸೊ ಇದನ್ನ 5 x × x x² ಆಗುತ್ತೆ. ಸೊ x² + 5x + 5x ಅಂದ್ರೆ 10x ಬದಲಿಗೆ ಬರೆದಿದ್ದೀನಿ, +25. ಇದನ್ನ ನೀವು ಅಗೈನ್ ಇದರಲ್ಲಿ ಏನ್ ಮಾಡೋದು, x ಕಾಮನ್ ತೆಗೆದ್ರೆ x + 5 ಬರುತ್ತೆ. ಇನ್ನ ಮತ್ತೆ ಇದರಲ್ಲಿ x ಕಾಮನ್ ತೆಗೆದ್ರೆ x + 5, 5 5 25 ಅಲ್ಲ. ಸೊ x + 5 ಮತ್ತೊಂದು x ಪ್ಲಸ್ ಇಲ್ಲಿ 5 ಕಾಮನ್ ತೆಗೆದಿರೋದ್ರಿಂದ x + 5 ಹಾಗೆ ಉಳಿಯುತ್ತೆ. ಸೊ x + 5 × x + 5 x + 5² ಅಂತ ಬರೀಬಹುದು. ಸೊ ಇದು ಎರಡನೇ ಮೆಥಡ್. ನಿಮಗೆ ಅಲ್ಲಿ ಮಾಡಿದ್ರು ನಿಮಗೆ x + 5² ಬರುತ್ತೆ. ತುಂಬಾ ಸಿಂಪಲ್ ಆಗಿ ನೀವು ಲೆಕ್ಕವನ್ನ ಬಿಡಿಸಬಹುದು. ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ. ಸೊ ನೆಕ್ಸ್ಟ್ ಲೆಕ್ಕ ನೋಡಿ, ನೀವು ನೋಡಿದ ತಕ್ಷಣ ನಿಮ್ಗೆ ಹಾಗೆ ಗೊತ್ತಾಗುತ್ತೆ. 4x² - 12x + 9 ಅಂತ ಇದೆ. ಇದನ್ನ ನೋಡಿ 2x² ಮಾಡಬಹುದು. ಇಲ್ಲಿ 6 3s ಇದನ್ನ ಏನಂತ ಮಾಡಬಹುದು ಅಂದ್ರೆ ಇಲ್ಲಿ 3² ಅಂತ ಮಾಡಬಹುದು. 3 3s 9 ಆಗುತ್ತೆ. 3 2s 6, 6 2s 12. ಸೊ 2 3 ಮತ್ತೆ 6. ಸೊ ಮಾಡಬಹುದಲ್ಲ ನೀವು, ನಾವು ಬರೆದು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಹಾಗಾಗಿ a - b² ಸೂತ್ರಕ್ಕೆ ಇದನ್ನ ನೀವು ಹಾಕ್ಬಹುದು, ಅಥವಾ ನಾನು ಆಗ್ಲೇ ತಿಳಿಸಿದಂಗೆ ಈ ಮೆಥಡ್ ಕೂಡ ಫಾಲೋ ಅಪ್ ಮಾಡಬಹುದು. ಸೊ ನಿಮ್ಗೆ ಬಿಟ್ಕೊಟ್ಟಿದ್ದು. ಸೊ ನಾನೀಗ ನೇರವಾಗಿ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. 2x² - 2 a ಅಂದ್ರೆ 2x, b ಅಂದ್ರೆ 3, 2 2s 4, 4 3s 12 ಪ್ಲಸ್ 3² ಅಂದ್ರೆ a - b² ಸೂತ್ರ. a ಅಂದ್ರೆ 2x, b ಅಂದ್ರೆ 3² a - b² 2x - 3² ಅದು ಎಲ್ಲಿದೆ, ಆಪ್ಷನ್ ಎ ನಲ್ಲಿದೆ. ಗೊತ್ತಾಯ್ತಲ್ಲ. ತುಂಬಾ ಸಿಂಪಲ್ ಆಗಿ ನೀವು ಐಡೆಂಟಿಟೀಸ್ ನ ಯೂಸ್ ಮಾಡಿ ಲೆಕ್ಕವನ್ನ ಬಿಡಿಸಬಹುದು. ಹಾಗೇನೆ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ ಇಲ್ಲಿ, ಫ್ಯಾಕ್ಟರೈಸ್ ಅಂತ ಹೇಳಿ. x⁶ - y⁶ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನ ಸಿಂಪಲ್ ಆಗಿ ನಾನು ಬರ್ಕೊಳ್ತೀನಿ, ಆಪ್ಷನ್ಸ್ ಬರೋದಿಲ್ಲ ನಿಮಗೆ. ಸೊ ಹಾಗೆ ತಿಳಿಸ್ಕೊಡ್ತೀನಿ. x⁴ - 2 - y⁴ ಬರೀಬೋದಾ? ಸೊ ಬರೀಬಹುದು. ಯಾಕೆ ಅಂದ್ರೆ a⁴ m ⁴ n = a⁴m × n. ಇದರ ಪ್ರಕಾರ ನಾನು ಬರ್ದಿದ್ದೀನಿ. ಸೊ ಈಗ ಇದನ್ನ ನೀವು ಜಸ್ಟ್ a ಅನ್ಕೊಳ್ಳಿ, ಜಸ್ಟ್ b ಅನ್ಕೊಳ್ಳಿ. a² - b² ಏನು, a + b × a - b ಅಂದ್ರೆ a + b × a - b. ನೋಡಿ, a + b × a - b ಆಯ್ತು. ಸೊ ಈಗ ಏನ್ ಮಾಡಬೇಕು, ಸೊ ನೆಕ್ಸ್ಟ್ a³ + b³ ಆಗಿ ಕನ್ವರ್ಟ್ ಆಯ್ತದು. a³ + b³, a³ - b³. ಸೊ ಅದಕ್ಕೆ ಮುಂಚೆ a³ + b³ ಏನ್ ಸೂತ್ರ, a³ + b³ = ನಿಮಗೆ ಅದು ಗೊತ್ತಿರಲಿ, a + b multiplied by this is a² - ab + b². ಸೊ ಈ ರೀತಿ ಇದು a³ + b³ ಸೂತ್ರ. ಹಾಗೆ a³ - b³ ಈ ಒಂದು ಫಾರ್ಮುಲಾನ ನೀವು ನೋಡೋದಾದ್ರೆ a - b ಇನ್ನು ಉಳಿದಂತೆ
ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಏನು ಚೇಂಜಸ್ ಆಯ್ತು ನೋಡಿ, ಜಸ್ಟ್ ಒಂದು ನಂಬರ್ ಒಂದು ಮೈನಸ್ ಅಷ್ಟೇ ಚೇಂಜಸ್ ಆಯಿತು. ಸೊ ಗೊತ್ತಾಗ್ತಿದೆಯಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂತ. ಸೊ ಇದನ್ನು ನೀವು ಬರೆದು ಈ ಫಾರ್ಮುಲಾನ ಇಲ್ಲಿ ಅಪ್ಲಿಕೇಶನ್ ಮಾಡಬೇಕಾಗತ್ತೆ. ಸೊ ಹಾಗೆ ನಾನು ನೇರವಾಗಿ ಬರೀತಾ ಇದ್ದೀನಿ, ಸೊ ನಿಮಗೆ ಗೊತ್ತಿರಲಿ. ಸೊ ಅದರ ಪ್ರಕಾರ ನೀವು ಬರೆಯೋದಾದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಸೂತ್ರ, ಎ ಪ್ಲಸ್ ಬಿ ಅಂದರೆ ಎಕ್ಸ್ ಪ್ಲಸ್ ವೈ ಅಂತ. ಇನ್ನು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಮೈನಸ್ ಎ ಬಿ ಅಂದರೆ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಸೊ ಇದೇ ಥರನೇ ಇದನ್ನು ಬರಿಬೇಕು. ಸೊ ಈ ಕಡೆ ಬರಿತೀನಿ, ಎಕ್ಸ್ ಮೈನಸ್ ವೈ ಮಲ್ಟಿಪ್ಲೈಡ್ ಬೈ ಎಕ್ಸ್ ಸ್ಕ್ವೇರ್. ಕೆಳಗಡೆ ಬರಿತೀನಿ, ಕನ್ಫ್ಯೂಸ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಸೊ ನೋಡಿ ಈ ಥರ ಬರಿಬೇಕು. ಸೊ ಇದಾದ್ಮೇಲೆ ಇದನ್ನ ಸ್ವಲ್ಪ ಕನ್ಸರ್ಟ್ ಇದೆ, ನಿಮ್ಗೆ ಆನ್ಸರ್ ಬಂದಿದೆ ಆಕ್ಚುಲಿ. ಈಗ ನೋಡ್ಬೋದು ನೀವು, ಎಕ್ಸ್ ಪ್ಲಸ್ ವೈ ಒಂದ್ ಕಡೆ ಬರೀರಿ, ಇನ್ನು ಎಕ್ಸ್ ಮೈನಸ್ ವೈ ಒಂದ್ ಕಡೆ ಬರೀರಿ, ಇನ್ನು ಉಳಿದಿದ್ದು ಹಾಗೆ ಬರೀರಿ, ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಹಾಗೆ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ನೋಡಿ ಏನು ಚೇಂಜಸ್ ಇಲ್ಲ. ಇದು 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 ಇವೆಲ್ಲ ಏನಾಯ್ತು, ಫ್ಯಾಕ್ಟರೈಸ್ ಆಯ್ತು. ನೋಡಿ ನಿಮ್ಗೆ ಬೇಕಾಗಿರೋದು ತಾನೆ. ಸೊ ಇದನ್ನ ಫ್ಯಾಕ್ಟರೈಸ್ ಮಾಡಿದೀವಿ. ಸೊ ಇದೇ ಆನ್ಸರ್. ನಿಮ್ 4 ಆಪ್ಷನ್ ಅಲ್ಲಿ ಇದು ಎಲ್ಲಿದೆಯೋ ಅದನ್ನ ಹುಡುಕಿ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಕ್ವಶನ್ ಬರೆದಿದ್ರೆ ನಾನು ಅಷ್ಟು ಉದ್ದ ಬರೀಬೇಕಿತ್ತು, ಹಾಗಾಗಿ ಬರೆದಿಲ್ಲ. ಸೊ ಮೇನ್ ಈ ಐಡೆಂಟಿಟೀಸ್ ಬಂದ್ರೆ ಈ ತರದ ಲೆಕ್ಕಗಳನ್ನ ನೀವು ಬೇಗನೆ ಸಾಲ್ವ್ ಮಾಡಬಹುದು. ಸೊ ಇನ್ನೊಂದು ಲೆಕ್ಕವನ್ನು ನೋಡೋಣ ಈಗ. ಇಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 9, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 29, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಅಂತ ಕೇಳಿದ್ದಾರೆ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಸೊ ಫ್ರೆಂಡ್ಸ್, ಸಮಯಾವಕಾಶ ಕಡಿಮೆ ಇರೋದ್ರಿಂದ ಈ ಲೆಕ್ಕವನ್ನ ನಾನು ನಿಮಗೆ ಒಂದೇ ಸರಿ ಬಿಡಿಸಿ ಬೇಗ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ಮೊದಲು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈ ಕಂಡೀಷನ್ ನಾವು ಯಾವ ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಹಾಗೆ ಬರ್ಕೊಂಡಿದ್ದೀನಿ. ಇದನ್ನ ನಾನು ಫಾರ್ಮುಲಾ ನಿಮಗೆ ಅದೇ ಐಡೆಂಟಿಟೀಸ್ ಬಗ್ಗೆ ತಿಳಿಸಿದ್ದೆ. ಸೊ ಆ ಐಡೆಂಟಿಟಿಯಲ್ಲಿ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಅದನ್ನು ಉತ್ತರವನ್ನು ಬರೀತಾ ಇದ್ದೀನಿ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಅಂತ ಬರಿಬಹುದು ಇದನ್ನ. ಸೊ ಈಗ ನಾನು ಏನ್ ಮಾಡ್ತೀನಿ, ಅವ್ರು ಕೊಟ್ಟಿರುವಂತ ವ್ಯಾಲ್ಯೂ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ 9 ಹಾಕೊಂಡಿದ್ದೀನಿ, ಇದ್ರ ವ್ಯಾಲ್ಯೂ ಬಂದು 29 ಹಾಕೊಂಡಿದ್ದೀನಿ, ಮೈನಸ್ ಕಾಮನ್ ತೆಗೆದಿದ್ದೀನಿ, ಉಳಿದೆಲ್ಲ ಪ್ಲಸ್ ಆಯ್ತು. ಈಕ್ವೇಷನ್ 1. ಈಗ ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ ನಾನು, ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಸೂತ್ರ ಬರ್ಕೊಂಡಿದ್ದೀನಿ. ಅದೇನ್ ಹೇಳುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಆಗುತ್ತೆ. ಈ 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಏನಿದೆಯಲ್ಲ ಅದನ್ನ ಈಚೆ ಕಡೆ ತಗೊಂಡು ಉಳಿದ ಆಚೆ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ, ನಿಮಗೆ ಗೊತ್ತಿದೆ. ಸೊ ನಾನೀಗ ಅಗೈನ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ 9 ಸ್ಕ್ವೇರ್ ಆಯ್ತು, ಮೈನಸ್ ಇದ್ರ ವ್ಯಾಲ್ಯೂ 29, 9 ಸ್ಕ್ವೇರ್ ಮೈನಸ್ 29 81 ಮೈನಸ್ 29 52 ಆಯ್ತು. ಇಲ್ಲಿ 2 ಇದೆಯಲ್ಲ, ಸೊ ಇದನ್ನಷ್ಟೇ ಇಟ್ಕೊಂಡು 2 ನ ಆಚೆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಆಗುತ್ತೆ, 52/2 ಇಸ್ ಈಕ್ವಲ್ ಟು 26 ಆಗುತ್ತೆ. ಸೊ ಈಗ ಈ ಕ್ವಶನ್ 1 ನಲ್ಲಿ ಇದಕ್ಕೆ 26 ಹಾಕಿ 29ರಲ್ಲಿ 26 ಹೋದ್ರೆ 3 ಉಳಿತು, 9 27 ಉತ್ತರ ನಿಮಗೆ ಬರುತ್ತೆ. ಗೊತ್ತಾಯ್ತಲ್ಲ. ಈ ಸ್ವಲ್ಪ ಜಾಗನೂ ಕಡಿಮೆ ಇತ್ತು, ಹಾಗಾಗಿ ನಿಮಗೆ ಸಂಕ್ಷಿಪ್ತವಾಗಿ ಇದನ್ನ ಫಾಸ್ಟ್ ಆಗಿ ತಿಳಿಸುವಂತ ಪ್ರಯತ್ನ. ಸೊ ಈ ಪ್ರಾಬ್ಲಮ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಲೆಕ್ಕಕ್ಕೆ ಹೋಗ್ತೀನಿ. ನೋಡಿ ಎಷ್ಟು ಟೈಮ್ ಅನ್ನು ನಮಗೆ ಕನ್ಸ್ಯೂಮ್ ಮಾಡ್ತವೆ ಅಂತ ಹೇಳಿ ನೀವು ಗೆಸ್ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ, ಹಾಗಾಗಿ ಸಾಕಷ್ಟು ಜನ ಎಕ್ಸಾಮಿನೇಷನ್ ಅಲ್ಲಿ ಫೇಲ್ ಆಗ್ತಾರೆ. ಸೊ ಈಗ ಮತ್ತೆ ಮುಂದಿನ ಕಾನ್ಸೆಪ್ಟ್ಗೆ ಹೋಗೋದಾದ್ರೆ HCF ಅಂಡ್ LCM ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್. ಸೊ ಈ ಒಂದು ಬಹುಪದೋಕ್ತಿಗಳ ಒಂದು ಮಹತ್ತರ ಸಾಮಾನ್ಯ ಅಪವರ್ತನ ಹಾಗೆ ಲಘುತ್ತಮ ಸಾಮಾನ್ಯ ಅಪವರ್ತನ. ಸೊ ಇದ್ರ ಬಗ್ಗೆ ನಾವು ಮಾತಾಡೋಣ. ಅದು ಹೇಗೆ ಅಂತ ಹೇಳಿ ಲೆಕ್ಕಗಳನ್ನು ಬಿಡಿಸಿ ಆನ್ಸರ್ ಅನ್ನ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇ ಲೆಕ್ಕ, ಇಫ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಪ್ಲಸ್ 1 ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಅಂಡ್ ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಅಂತ. ಫೈಂಡ್ ದ HCF ಆಫ್ ಪಿ ಆಫ್ ಎಕ್ಸ್ ಅಂಡ್ ಕ್ಯೂ ಆಫ್ ಎಕ್ಸ್. ಇವೆರಡಕ್ಕೂ HCF ಅನ್ನು ನಾವು ಕಂಡುಹಿಡಿಬೇಕು. ಸೊ ನಾನು ಮೊದಲು ಪಿ ಆಫ್ ಎಕ್ಸ್ ಅನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ಫ್ಯಾಕ್ಟರೈಸ್ ಮಾಡ್ಕೊಳ್ತೀನಿ, ಇದನ್ನು ಫ್ಯಾಕ್ಟರೈಸ್ ಮಾಡ್ಕೊಳ್ತೀನಿ. ಎರಡರಲ್ಲೂ ಯಾವ ಫ್ಯಾಕ್ಟರ್ ಕಾಮನ್ ಇರುತ್ತೋ ಅದೇ ಅದರ HCF ಆಗಿರುತ್ತೆ. ಸೊ ಅರ್ಥ ಆಯ್ತಲ್ಲ ಹೇಗೆ ಅಂತ. ಮತ್ತೊಮ್ಮೆ ಹೇಳ್ತೀನಿ, ಪಿ ಆಫ್ ಎಕ್ಸ್ ನ ಫ್ಯಾಕ್ಟರೈಸ್ ಮಾಡಬೇಕು. ಅದಕ್ಕೆ ನಾನು ಫ್ಯಾಕ್ಟರೈಸ್ ಅಂತ ಹೇಳಿ ನಿಮಗೆ ಲೆಕ್ಕಗಳನ್ನು ತೋರಿಸಿದ್ದು. ಸೊ ಅಲ್ಲಿ ಕಲ್ತ್ರೆ ನೀವು ಇಲ್ಲಿ ಈಸಿಯಾಗಿ ಮಾಡ್ತೀರಾ. ಸೊ ಪಿ ಆಫ್ ಎಕ್ಸ್ ನ ಮೊದಲು ಬರ್ಕೊಳ್ಳಿ, ಅದರ ಫ್ಯಾಕ್ಟರ್ಸ್ ಅನ್ನ ಕಂಡುಹಿಡಿಯಿರಿ. ಎಕ್ಸ್ ಕ್ಯೂಬ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1 ಇದೆ. ಇದನ್ನ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಸೂತ್ರಕ್ಕೆ ಹಾಕ್ಬಹುದು. 1 ಅಂದ್ರೆ 1 ಕ್ಯೂಬ್ ಅಂದ್ರೂ ಒಂದೇ, 1 ಅಂದ್ರೂ ಒಂದೇ ಅಲ್ವಾ. ಸೊ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಸೂತ್ರ ನಿಮಗೆ ಗೊತ್ತಿದ್ರೆ ಈಸಿಯಾಗಿ ಮಾಡಬಹುದು. ಸೊ ಎಕ್ಸ್ ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1. ಸೊ ಇದು ಆಸ್ ಇಟ್ ಈಸ್ ನಾನು ಹಾಗೆ ಬರ್ಕೊಂಡಿದ್ದೀನಿ. ಸೊ ಇದು ಯಾವುದು ಈಕ್ವೇಷನ್ 1, ಇದು ಪಿ ಆಫ್ ಎಕ್ಸ್ ನ ನಾನು ಫ್ಯಾಕ್ಟರೈಸ್ ಮಾಡಿದ್ದೀನಿ. ಸೊ ಹಾಗೆ ಇನ್ನೊಂದಿದೆ ಕ್ಯೂ ಆಫ್ ಎಕ್ಸ್, ಅದನ್ನು ಕೂಡ ಫ್ಯಾಕ್ಟರೈಸ್ ಮಾಡಿ. ಸೊ ಕ್ಯೂ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್
ಮೈನಸ್ ಎಕ್ಸ್ ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಅಂತ. ಸೊ ಹಾಗೆ ಬರ್ಕೊಂಡಿದ್ದೀನಿ. ಸೊ ಇದನ್ನ ನೀವು ಹೇಗೆ ಮಾಡಬೇಕು ಅಂತ ನೋಡಿ. ಇದನ್ನ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೇಗೆ ಅಂತಂದರೆ ಫ್ಯಾಕ್ಟರೈಸ್ ಮಾಡುವಾಗ ಬಹಳ ಮುಖ್ಯವಾಗಿ ಇಲ್ಲಿ ನೋಡಿ ಒಂದು ಅಂಶ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಇಲ್ಲಿ ಆಲ್ರೆಡಿ ಇದೆ. ಇದನ್ನೇ ನೀವು ಫ್ಯಾಕ್ಟರೈಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಇದನ್ನ ನೀವು ಫ್ಯಾಕ್ಟರೈಸ್ ಮಾಡಿ. ಸೊ ಆನ್ಸರ್ ಈ ಕ್ವಶನ್ 1 ಅಲ್ಲಿ ನಿಮಗೆ ಇದು ಸಿಕ್ಕಿದೆ ಅಂದಾಗ ಇದು HCF ಅಲ್ಲಿ ಒಂದು ಭಾಗ ಆಗುತ್ತೆ. ಸೊ ಹಾಗಾಗಿ ನೀವು ನೇರವಾಗಿ ಗೆಸ್ ಮಾಡಬಹುದು ಏನಂತ. ಸೊ ಇವೆರಡರಲ್ಲಿ ಒಂದಿರಬಹುದಾ ಅಂತ ಹೇಳ್ಬಿಟ್ಟು. ಸೊ ಬಿ ಆರ್ ಸಿ ಅಂತ ಇನ್ನೊಂದು ಬೇಕಲ್ಲ ನಮಗೆ, ಅದಕ್ಕಾಗಿ ನಾವು ಇದನ್ನ ಫ್ಯಾಕ್ಟರೈಸ್ ಮಾಡೋಣ. ಸೊ ಇದನ್ನ ಹಾಗೆ ಬರ್ಕೊಳ್ಳಿ. ಸೊ ನಾನು ನಿಮಗೆ ಆಗಲೇ ಹೇಳಿದಂಗೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ 3x ಜಾಗದಲ್ಲಿ ಏನು ಬರ್ಕೋಬಹುದು ಈಸಿಯಾಗಿ ನಿಮಗೆ ಗೊತ್ತಿರಲಿ ಏನಂತ ಬರ್ಕೊಂತೀನಿ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2x ಪ್ಲಸ್ 2 ಅಂತ. ಸೊ ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಇಲ್ಲಿ ನೋಡಿ ಇವೆರಡರಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 1 ಮೈನಸ್ 2 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 1 ಹೌದಲ್ವಾ. ಮತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಹಾಗೆ ಇರುತ್ತೆ. ಎಕ್ಸ್ ಮೈನಸ್ 2 ಒಂದು ಕಡೆ, ಎಕ್ಸ್ ಮೈನಸ್ 1 ಒಂದು ಕಡೆ. ನೋಡಿ ಇವೆರಡರಲ್ಲಿ ಏನು ಕಾಮನ್ ಇದೆ ಅಂತ ನೀವೇ ಗೆಸ್ ಮಾಡಿ. ಸೊ ಗೆಸ್ ಮಾಡಿದ್ರಲ್ವಾ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಮತ್ತೆ ಎಕ್ಸ್ ಮೈನಸ್ 1. ಸೊ ಇವೆರಡೂ ಕೂಡ ಕಾಮನ್ ಇದಾವೆ. ಎಕ್ಸ್ ಮೈನಸ್ 2 ಇದೆ ಇಲ್ಲಿ, ಎಕ್ಸ್ ಪ್ಲಸ್ 1 ಇದೆ. ಸೊ ಹಾಗಾಗಿ ಆಪ್ಷನ್ ಸಿ ನ ನೀವು ನೇರವಾಗಿ ಉತ್ತರ ಅಂತ ಆಯ್ಕೆ ಮಾಡಬಹುದು. ದಟ್ ಈಸ್ HCF. ಸೊ ನೀವೀಗ ಒಂದು ಲೆಕ್ಕವನ್ನ ಮಾಡಬಹುದು. ಸೊ ಈಗ ಲೆಕ್ಕ ಏನು ಕಾಣಿಸ್ತಾ ಇದೆ ಇದನ್ನು ನೀವು ಮಾಡಿ. ಇದನ್ನು ಕೂಡ ಹೋಮ್ವರ್ಕ್ ಅಂತ ಕೊಟ್ಟಿರ್ತೀನಿ. ಹೋಮ್ವರ್ಕ್ ಇದೊಂದು ಲೆಕ್ಕ ನಿಮಗೆ. P of x is equal to x cube minus 8 into x plus 1 and Q of x is equal to x cube plus 1 into x minus 2. Find the LCM of P of x and Q of x. ಆಪ್ಷನ್ಸ್ ಈ ತರ ಇದಾವೆ. ಸೊ ನೀವು LCM ಅನ್ನ ಇದಕ್ಕೆ ಕಂಡುಹಿಡಿಯಿರಿ. ಹಾಗೆ ಇನ್ನೂ ಎರಡು ಲೆಕ್ಕ ಕೊಡ್ತೀನಿ. ಸೊ ಇದು ಫ್ಯಾಕ್ಟರೈಸ್ ಈಸಿ ಇರ್ತದೆ. 8x cube plus 64 ಆರ್ ಯಾವುದು ಫ್ಯಾಕ್ಟರೈಸ್ ಯಾವುದು ಫ್ಯಾಕ್ಟರ್ಸ್ ಇದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ಸ್ ನೋಡಿ ನೀವು ಯಾವುದು ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಇದನ್ನು ನೀವು ಪ್ರಾಬ್ಲಮ್ ನಂಬರ್ 2 ಅಂದ್ಕೊಳ್ಳಿ, ಅದನ್ನು 1 ಅಂದ್ಕೊಳ್ಳಿ, ಇದನ್ನ 3 ಅಂತ ತಿಳ್ಕೊಳ್ಳಿ. 3 ಲೆಕ್ಕ ಕೊಡ್ತೀನಿ ನಿಮಗೆ. ಇನ್ನೊಂದು ಲೆಕ್ಕ ಇದೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಲೆಕ್ಕ. ಸೊ ಟ್ರೈ ಮಾಡಿ. 2 ಲೈನಲ್ಲಿ ಆನ್ಸರ್ ಬರುತ್ತೆ ಇದಕ್ಕೆ. ಅನೇಕ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ನೀವು ನೋಡ್ಬೋದು. ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ನಿಮಗೆ ಒಂದೊಂದು ಲೆಕ್ಕಗಳನ್ನು ಅಂದರೆ ಯಾವ ರೀತಿಯಾಗಿ ಬರ್ಬೋದು ಅಂತೇಳಿ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಿ ನಿಮಗೊಂದಷ್ಟು ಲೆಕ್ಕಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡದಲ್ಲೇ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಮೊದಲು ಪಡೀರಿ. ಓಕೆ, ನೋಡೋಣ ಬಹುಪದೋಕ್ತಿಗಳಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳು ಬರ್ಬೋದು ಅಂತ. ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆ, ದ ರೂಟ್ ಆಫ್ ದ ಗಿವನ್ ಈಕ್ವೇಷನ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಎಕ್ಸ್ನ ಬೆಲೆ ಏನು ಅನ್ನೋದನ್ನ ನಾವಿಲ್ಲಿ ಪರೀಕ್ಷೆ ಮಾಡಬೇಕು. ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಬರಬೇಕು. ಸೊ ಓಕೆ, ಈ ಒಂದು ವ್ಯಾಲ್ಯೂಸನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಸೊ ಯಾವ ವ್ಯಾಲ್ಯೂಗೆ 0 ಬರುತ್ತಾ, ಸೊ ದಟ್ ಈಸ್ ದ ಆನ್ಸರ್. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಡೈರೆಕ್ಟಾಗಿ ಶೂನ್ಯತೆ ಅಂತ ಹೇಳಿದ ತಕ್ಷಣ 3x ಪ್ಲಸ್ 1 ಈಸ್ ಈಕ್ವಲ್ ಟು 0 ತಗೊಳ್ತೀನಿ. ಸೊ 3x is equal to -1. ಸೊ x is equal to -1/3 ಆಗುತ್ತೆ. ಸೊ ನೋಡಿ ಈ ಥರ ನೀವೇನು ಮಾಡ್ಬೋದು, ಪರೀಕ್ಷೆಯಲ್ಲಿ ಬೇಗನೆ ಉತ್ತರವನ್ನು ಕಂಡುಹಿಡಿಬೋದು. ಸೊ ಅಥವಾ ನೀವು ಅದನ್ನು ಒಂದೊಂದನ್ನೇ ಅಪ್ಲೈ ಮಾಡ್ತಾ ಹೋದರೆ P ಆಫ್ 1/3. ಸೊ ಇದನ್ನು ನೀವು 3 × 1/3 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 1 + 1 ಅಂದರೆ 2 ಆಗುತ್ತೆ. ಸೊ ಇದು ಬರಲ್ಲ. ಸೊ ಆ ರೀತಿಯಾಗಿ ನೀವು ಚೆಕ್ ಮಾಡ್ತಾ ಹೋದ್ರಿ ಅಂದರೆ ನಿಮಗೆ ಟೈಮು ತುಂಬ ಕನ್ಸ್ಯೂಮ್ ಆಗುತ್ತೆ. ಸೊ ಆ ರೀತಿ ಮೆಥಡ್ ಮಾಡಬೇಡಿ. ಸೊ ಈ ಥರ ಸಿಂಪಲ್ ಮೆಥಡನ್ನು ನೀವು ಪರೀಕ್ಷೆಯಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ಲೆಕ್ಕ ನೋಡೋಣ. ಸ್ನೇಹಿತ ಇದೆ, ಈ ರೀತಿಯಾದ ಪ್ರಶ್ನೆಗಳು ಕೂಡ ನಿಮಗೆ ಬರ್ಬೋದು. ಸೊ ಮೇಯ್ನಲ್ಲಿ ಟೈಮನ್ನು ನಿಮಗೆ ಕಿಲ್ ಮಾಡಲಿಕ್ಕೆ ಅಂದರೆ ಕನ್ಸ್ಯೂಮ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಪ್ರಶ್ನೆ ಈ ಥರ ಇದೆ, x³ + 3x² + 2 3x + 1 ಅನ್ನು x + 1ರಿಂದ ಭಾಗಿಸಿದಾಗ ಸಿಗುವ ಶೇಷ ಅಂತ. ಸೊ ಇದರಿಂದ ನೀವು ಇದನ್ನು ಡಿವೈಡ್ ಮಾಡಿ ನಿಮಗೆ ಶೇಷ ಸಿಗುತ್ತೆ, ಅದನ್ನು ಬರ್ಕೋಬಹುದು. ಅಥವಾ ಇನ್ನೂ ಸಿಂಪಲ್ ಮೆಥಡ್ ಅಂದರೆ ಶೇಷ ಪ್ರಮೇಯವನ್ನು ಹಾಕ್ಬೋದು. ಸೊ ಎರಡನ್ನೂ ತಿಳಿಸ್ಕೊಡ್ತೀನಿ, ನಿಮ್ಗೆ ಯಾವುದು ಪರೀಕ್ಷೆಯಲ್ಲಿ ಈಸಿ ಅನಿಸುತ್ತೆ ಅದನ್ನು ನೀವು ಮಾಡ್ಬೋದು. ಮೊದಲು ದೀರ್ಘ ವಿಧಾನ ಹೇಳ್ತೇನೆ. ಸೊ x + 1ರಿಂದ ನಾವು ಭಾಗಿಸ್ಬೇಕಂತೆ. ಭಾಗಿಸೋಣ. x³ ಸೊ ಇದು ಓಕೆ, x³ ಪ್ಲಸ್ 3x² ಪ್ಲಸ್ 3x + 1 ಅಂತ ಇದೆ, ಹೌದಲ್ಲ. ಇಲ್ಲಿ x³ ಇರೋದ್ರಿಂದ x² ತಗೊಳ್ತೀನಿ. x × x² ಏನಾಗುತ್ತೆ, x³ ಮತ್ತು ಪ್ಲಸ್ x × 1 ಅಂದರೆ x², x² × 1 ಅಂದರೆ x² ಆಗುತ್ತೆ. ಇದು ನೆಗೆಟಿವ್ ಸೈನ್ ಮಾಡ್ಕೊಳ್ತೀನಿ. ಚಿಹ್ನೆಗಳನ್ನು ಚೇಂಜ್ ಮಾಡ್ಕೊಂಡಾಗ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 3x² ಅಲ್ಲಿ 1 x² ಹೋದರೆ ಇನ್ನು 2 x² ಆಗುತ್ತೆ ಪ್ಲಸ್
3x ಹಾಗೆ ಇಳಿಸ್ಕೊಳ್ತೀನಿ. ಒಂದಕ್ಕೆ ಒಂದು ಸರಿನೇ ಒಂದನ್ನೇ ಇಳಿಸ್ಕೋಬೇಕು. ಇಲ್ಲಿ 2x² ಇದೆ, ಇಲ್ಲಿ ಬರೀ x ಇದೆ. ಪ್ಲಸ್ 2 ತೊಗೊಂಡು ಒಂದು x ತೊಗೊಂಡ್ರೆ 2 × x 2x² ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸು 1 × 2x 2x ಆಗುತ್ತೆ. ಈಗ ಅಗೈನ್ ಚಿಹ್ನೆಗಳನ್ನು ಚೇಂಜ್ ಮಾಡ್ಕೊಳ್ತೀನಿ. ಪ್ಲಸ್ ಮೈನಸ್ ಇವು ಕ್ಯಾನ್ಸಲ್ ಆಗುತ್ತೆ. 3ರಲ್ಲಿ 2 ಹೋದರೆ 1x ಪ್ಲಸ್ 1 ಇದನ್ನು ನಾನಿಲ್ಲಿ ಡೌನ್ ಮಾಡ್ಕೊಂಡಿದ್ದೀನಿ. ಕ್ಲಿಯರ್ ಆಯ್ತಲ್ಲ? ಸೊ ನೆಕ್ಸ್ಟ್ ನೋಡಿ x+1 ಇದೆ, ಪ್ಲಸ್ 1ರಿಂದ ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ ಕೂಡ x+1 ಆಗುತ್ತೆ. ಸೊ ಮೈನಸ್ ಮಾಡಿದಾಗ 0 ಆಗುತ್ತೆ, ರೈಟ್? ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಶೇಷ 0 ಬಂತು. ಇಟ್ ಟೇಕ್ಸ್ ಸಮ್ ಟೈಮ್. ಇದು ಇದೇ ಲೆಕ್ಕ ಅಂತಲ್ಲ, ಇದೇ ಥರ ಬೇರೆ ಲೆಕ್ಕ ಬರ್ಬೋದು. ಟೈಮ್ ನಿಮಗೆ ಇಂಪಾರ್ಟೆಂಟ್. ಹಾಗಾಗಿ ಶೇಷ ಪ್ರಮೇಯ ನಿಮಗೆ ಗೊತ್ತಿತ್ತು ಅಂದರೆ ಭಾಳ ಸಿಂಪಲಾಗಿ ಮಾಡ್ಬೋದು. ಶೇಷ ಪ್ರಮೇಯ ಏನು ಹೇಳ್ತದೆ ಅಂದರೆ x+1 = 0, then x = -1. Put the value of x in the given equation, then you will get a remainder, right? So ಈ equation ಅನ್ನು ಬರ್ಕೊಳ್ಳಿ. x³ ಪ್ಲಸ್ 3x² ಪ್ಲಸ್ 3x ಪ್ಲಸ್ 1 ಹೌದಲ್ಲ. ಇಲ್ಲಿ x ಜಾಗದಲ್ಲಿ -1 ಹಾಕೋಣ. -1³ ಪ್ಲಸ್ 3 × -1² ಪ್ಲಸ್ 3 × -1 ಪ್ಲಸ್ 1. ಕ್ಲಿಯರ್ ಆಯಿತಾ? ಇಲ್ಲಿ -1 ಬರುತ್ತೆ, ಯಾಕಂದರೆ ಘನ ಮೂಲ ಇದೆ. ಅಂದರೆ ಇದು ಈವನ್ ನಂಬರ್ ಇದ್ದರೆ ಪ್ಲಸ್ ಆಗಿಬಿಡುತ್ತೆ. ಸೊ ಇಲ್ಲಿ ಈವನ್ ನಂಬರ್ ಇರೋದ್ರೆ ಪ್ಲಸ್ ಆಗುತ್ತೆ. 1 3 3. ಓಕೆ, ಇದು -3 ಪ್ಲಸ್ 1. ನೋಡಿ ಈ 3 ಏನಾಗುತ್ತೆ, ಈ 3 ಜೊತೆಗೆ ಕ್ಯಾನ್ಸಲ್ ಆಗುತ್ತೆ. ಈ 1 ಜೊತೆ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು ನಿಮಗೆ 0. ಸೊ ಈ ಮೆಥಡಲ್ಲಿ ನಿಮಗೆ ಫಾಸ್ಟಾಗಿ ಉತ್ತರ ಬಂತು. ಇದನ್ನು ನಾವು ರಿಮೈಂಡರ್ ಥಿಯರಮ್ ಅಥವಾ ಶೇಷ ಪ್ರಮೇಯ ಅಂತ ಕರಿತೀವಿ. ಸೊ ಸಾಕಷ್ಟು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಭಾಳ ಜನ ನನಗೆ ಹೇಳ್ತಾರೆ, ಸರ್ ಮ್ಯಾಥ್ಸ್ ಸಿಲೆಬಸ್ ಪ್ರಕಾರ ಇದೆಯಾ, ಹೆಂಗಿದೆ, TETಗೆ ಏನು ಓದಬೇಕು, GPSTRಗೆ ಏನು ಓದಬೇಕು ಅಂತ. ಸೊ ನೀವು ಯಾವುದೇ ಓದಿ ಎಲ್ಲನೂ ಸಿಲೆಬಸ್ ಸೇಮೆ. ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಗಳನ್ನು ಮೊದಲು ರೆಫರ್ ಮಾಡಿ, ನಂತರ ನೀವು ಬೇರೆ ಬೇರೆ ಬುಕ್ಗಳನ್ನು ಓದಬೇಕಾಗತ್ತೆ. ಸೊ ಎಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ, ಎಷ್ಟು ಅದರಲ್ಲಿ ವರ್ಕ್ ಮಾಡ್ತೀರಾ, ಅದು ಇಂಪಾರ್ಟೆಂಟ್. ಮತ್ತು ನನಗೆ ಸಾಕಷ್ಟು ಜನ ಕೇಳೋದು ಒಂದೇ ಪ್ರಶ್ನೆ, ಸರ್ ನಮಗೆ ಇಂಪಾರ್ಟೆಂಟಾಗಿ ಅಂದರೆ ತುಂಬ ಚೆನ್ನಾಗಿ ಅಂದರೆ ನೀವು ಬರೆದು ಪಾಸ್ ಆಗಿದ್ದೀರಾ ಸರ್, ನಮಗೂ ಐಡಿಯಾ ಕೊಡಿ, ನಮಗೂ ಪಾಸ್ ಆಗಲಿಕ್ಕೆ ಹೆಲ್ಪ್ ಮಾಡಿ, ನಮ್ಗೆ ಟಿಪ್ಸ್ ಕೊಡಿ ಅಂತ. ಸೊ ನೀವು ವಿಡಿಯೋದಲ್ಲಿ ಮಧ್ಯೆ ನಾನು ಯಾವಾಗಲೂ ನಿಮಗೆ ಹೇಳ್ತಾನೆ ಇರ್ತೀನಿ ಹೇಗೆ ವರ್ಕ್ ಮಾಡಬೇಕು ಏನು ಅಂತ. ಸೊ ಅದನ್ನು ನೀವು ಕೇಳ್ಕೊಂಡು ಫಾಲೋ ಅಪ್ ಮಾಡಿದರೆ ಖಂಡಿತ ನೀವು ಕೂಡ ಸಕ್ಸಸ್ ಆಗೇ ಆಗ್ತೀರಾ. ಸೊ ಪ್ರಶ್ನೆ ಈ ಥರ ಇದೆ, ರೀತಿಯಲ್ಲಿ ಮಾಡ್ಬೋದು ನೋಡಿ. ನಿಮ್ಮ ಪ್ರಾಕ್ಟೀಸ್ಗೋಸ್ಕರ ಇನ್ನೊಂದು ಲೆಕ್ಕ ಇದು. x³ - ax² ಪ್ಲಸ್ 6x - a ಅನ್ನು x - a ನಿಂದ ಭಾಗಿಸಿದಾಗ ಸಿಗುವ ಶೇಷವನ್ನು ಕಂಡುಹಿಡಿಯಿರಿ. ಇಲ್ಲಿ ಆಪ್ಷನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಲ್ಲ ಅಂದರೆ ನಿಮ್ಮ ಟೈಮ್ ಇಲ್ಲ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಅಂತ ಯಾವುದೋ ಒಂದು ಟಿಕ್ ಹಾಕಿ ಬಂದುಬಿಡ್ತೀವಿ. ಸೊ ಆ ರೀತಿ ಆಗಬಾರ್ದು. ಇಲ್ಲಿ ನೀವು ಡೈರೆಕ್ಟಾಗಿ ಶೇಷ ಪ್ರಮೇಯವನ್ನು ಬಳಕೆ ಮಾಡಿ. ಅಂದರೆ x - a = 0, ದೆನ್ x = a ಆಗುತ್ತೆ, ಹೌದಲ್ಲ? ಪುಟ್ ದ ವ್ಯಾಲ್ಯೂ ಆಫ್ x ಇನ್ ದ ಗಿವನ್ ಈಕ್ವೇಷನ್. ಅಂದರೆ x³ - ax² ಪ್ಲಸ್ 6x - a = 0 ಆಗುತ್ತೆ, ಹೌದಲ್ಲ? ಇದನ್ನು ಹಾಕಿ ಅದಕ್ಕೆ a ಜಾಗದಲ್ಲಿ ಅಂದರೆ x ಜಾಗದಲ್ಲಿ a ಹಾಕಿದರೆ a³ - a × a² ಪ್ಲಸ್ 6 × a - a = 0, ಹೌದಲ್ಲ? ಸೊ ಈಗ ಏನಾಗುತ್ತೆ, ಇದು a³ ಹಾಗೆ ಬರಿತೀನಿ, -a³ ಆಗುತ್ತೆ. ಇದು ಪ್ಲಸ್ 6a ಹಂಗೆ ಇರಲಿ, -a = 0, ರೈಟ್? ಈಗ ನೀವು ಇದು 0ಗೆ ನೀವು ಈಕ್ವೇಟ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಇಲ್ಲೇ ನಿಮ್ಗೆ ಉತ್ತರ ಸಿಗುತ್ತೆ. a³ ಕ್ಯಾನ್ಸಲ್ ಆಗುತ್ತೆ. 6a - a ಅಂದರೆ 5a ಬರುತ್ತೆ. ಸೊ ದಿಸ್ ಈಸ್ ಯುವರ್ ಆನ್ಸರ್, ಮೀನ್ಸ್ 5a ಈಸ್ ದ ರಿಮೈಂಡರ್. ಶೇಷ ಎಷ್ಟು ಅಂತ ಹೇಳಿದ್ರೆ ಅದು 5a ಆಗಿರುತ್ತೆ. ಸೊ ಇಷ್ಟೇ, ಭಾಳ ಸಿಂಪಲ್. ನಿಮಗೆ ಟೈಮ್ ಉಳಿಯೋದಕ್ಕೆ ಭಾಳಷ್ಟು ಈಸಿಯಾಗಿ ನೀವು ಲೆಕ್ಕಗಳನ್ನು ಸಾಲ್ವ್ ಮಾಡ್ಬೋದು. ಅಕ್ಯುರೇಸಿ ಕೂಡ ಭಾಳ ಇಂಪಾರ್ಟೆಂಟ್, ಅದನ್ನು ಮಾತ್ರ ನೀವು ಮಿಸ್ ಮಾಡ್ಕೊಳ್ಳೋಂಗಿಲ್ಲ. ಮುಂದಿನ ಪ್ರಶ್ನೆ ಈ ರೀತಿಯಾದ ಪ್ರಶ್ನೆಗಳು ಕೂಡ ನಿಮಗೆ ಬರ್ಬೋದು. ಇದ್ರ ಮೇಲೆ ನೋಡಿ, x² ಪ್ಲಸ್ x ಪ್ಲಸ್ k ಇನ ಅಪವರ್ತನ x - 1 ಆದರೆ k ನ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಸಾಕಷ್ಟು ಜನ ಕೇಳ್ತಾರೆ, ಸರ್ ನಾವು ಯಾವ ಬುಕ್ ಓದಬೇಕು ಅಂತ. ಸೊ 8th 9th 10th ಬುಕ್ಕಿಂದ ನಾನು ಈ ಲೆಕ್ಕಗಳನ್ನು ತೊಗೊಂಡಿದ್ದೀನಿ. ಸೊ ಭಾಳ ಜನ ಹೇಳ್ತಾರೆ, ಸರ್ ಎಲ್ಲಿದ್ದಾವೆ, ಹೆಂಗೆ ತೊಗೋಬೇಕು, ನೀವು ಚೆನ್ನಾಗಿ ಮಾಡ್ತೀರಾ ಅಂತ. ಸೊ ನೀವು ಕೂಡ ಚೆನ್ನಾಗಿ ಓದ್ಬೋದು. ಅದಕ್ಕೆ ನಾನು ಸೋರ್ಸ್ ಕೂಡ ಹೇಳ್ತಾ ಇದ್ದೀನಲ್ಲ, ಗೋ ಟು ದ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್, ಎಸ್ಪೆಷಲಿ ದಿಸ್ ಈಸ್ ಇನ್ 9th ಸ್ಟ್ಯಾಂಡರ್ಡ್. ಅಲ್ಲಿ ನಿಮಗೆ ಈ ಪಾಠದಲ್ಲಿ ಬರುವಂಥ ಪ್ರಶ್ನೆನ ನಾನು ತೊಗೊಂಡಿದ್ದೀನಿ. ನಾನೇ ಆಪ್ಷನ್ಸನ್ನು ಕ್ರಿಯೇಟ್ ಮಾಡಿ ನಿಮಗೆ ಒಂದು ಕ್ಯೂರಿಯಾಸಿಟಿಗೋಸ್ಕರ ಕೊಟ್ಟಿದ್ದೀನಿ. ಈಗ ನಾನು ಇಷ್ಟು ಹೇಳ್ತಿದ್ದೀನಿ ಅಂದಾಗ ನೀವು ಲೆಕ್ಕವನ್ನು ಅದು ವಿಡಿಯೋ ಪಾಸ್ ಮಾಡಿ ನೀವು ಲೆಕ್ಕ ಮಾಡಿ ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ಯುವರ್ ಟೈಮ್, ಅದು ನಿಮ್ಮ ಟೈಮು. ಅಥವಾ
ವಿಡಿಯೋನ ಓಡಿಸಿ ನೀವು ಆನ್ಸರನ್ನು ನೋಡ್ಕೋಬೋದು. ಭಾಳಷ್ಟು ಜನ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಹಾಗೆ ಇಟ್ಕೊಂಡ್ಬಿಡ್ತಾರೆ. ಸೊ ದಟ್ ಈಸ್ ಲೆಫ್ಟ್ ಟು ಯು. ನೀವು ಒಂದು ಸರಿ ಇದನ್ನು ವರ್ಕ್ ಮಾಡಿದ್ರಿ ಅಂದರೆ ಮತ್ತೆ ಈ ಚಾಪ್ಟರ್ನ ಓದಬಾರ್ದು, ಆ ರೀತಿಯಾಗಿ ಪರ್ಫೆಕ್ಟ್ ಆಗಬೇಕು. ಸೊ ದಟ್ ಈಸ್ ಮೈ ನಾನು ಯಾವ ರೀತಿ ಪ್ರಿಪೇರ್ ಆಗ್ತೀನಿ ಅದು ನನ್ನ ಸ್ಟೈಲ್ ಅದು. ಸೊ ನೀವು ಯಾವ ರೀತಿ ಓದ್ತೀರಿ ನಿಮಗೆ ಬಿಟ್ಟಿದ್ದು. ನೋಡಿ ಈಗ ಇದರಿಂದ ಇದರ ಅಪವರ್ತನ ಅಂತ ಕೊಟ್ಟಿದ್ದಾರೆ ಅಂದಾಗ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0. ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನು ನಾವು ಇಲ್ಲಿ ಹಾಕಿದಾಗ ದ ವ್ಯಾಲ್ಯೂ ಬಿಕಮ್ ದ ಶೇಷ 0 ಆಗಿರುತ್ತೆ 100%. ನಿಮ್ಗೆ ಗೊತ್ತಿದೆ ಶೇಷ ಪ್ರಮೇಯ ಪ್ರಕಾರ ಫ್ಯಾಕ್ಟರ್ ಥಿಯರಮ್ ಅಂತ ಏನು ಕರಿತೀವಿ, ರಿಮೈಂಡರ್ ಥಿಯರಮ್, ಫ್ಯಾಕ್ಟರ್ ಥಿಯರಮ್, ದಟ್ ಈಸ್ ಈಕ್ವಲ್ ಟು 0 ವೆನ್ ಪುಟ್ ಎಕ್ಸ್ ಜಾಗದಲ್ಲಿ 1 ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಕೆ ಈಕ್ವಲ್ಸ್ 0. ಹೌದಲ್ಲ? ಸೊ ಇಲ್ಲಿ ನನಗೆ 1 ಸ್ಕ್ವೇರ್ ಅಂದರೆ 1 ಪ್ಲಸ್ 1 ಅಂದರೆ 2 ಪ್ಲಸ್ ಕೆ ಈಕ್ವಲ್ಸ್ 0. ಸೊ ನನಗೆ ಕೆ ಅಷ್ಟೇ ಬೇಕು, -2 ನೋಡಿ. ಸೊ ದ ವ್ಯಾಲ್ಯೂ ಈಸ್ -2 ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇಷ್ಟೇ ನಿಮ್ಗೆ ಗೊತ್ತಿರಬೇಕು. ಇದನ್ನು GPSTR ಅಲ್ಲಿ ಪರೀಕ್ಷೆಯಲ್ಲಿ ಕೊಡೋದಾದರೆ ಸ್ವಲ್ಪ ಡೀಟೇಲ್ ಆಗಿ ಬರೀಬೇಕು. ಓಕೆನಾ? ಸೊ ಈ ಥರ ಒಂದು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಸ್ಟೆಪ್ಸ್ ಎಲ್ಲ ಇತ್ತು ಅಂದರೆ ಖಂಡಿತ ನಿಮಗೆ ಅಂಕಗಳು ಬರುತ್ತೆ. ಇಲ್ಲ ಯಾವುದೇ ಆಪ್ಷನ್ಸ್ ಇರಲ್ಲ, ಬಟ್ ಇಷ್ಟು ಮಾತ್ರ ಇರುತ್ತೆ. ಓಕೆನಾ? ಗೋ ಟು ದ ನೆಕ್ಸ್ಟ್. ಮುಂದಿನ ಪ್ರಶ್ನೆ ಸಂಖ್ಯೆ 5. 12x² - 7x + 1 ಅಪವರ್ತನಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಪವರ್ತನಗಳನ್ನು ಕೊಟ್ಟಿದ್ದಾರೆ, ಏನಿಲ್ಲ, ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸ್ವಲ್ಪ ಲಿಟ್ಲ್ ಸ್ಮಾಲ್ ಚೇಂಜಸ್ ಮಾಡಿ ನಿಮಗೆ ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ. ನೋಡ್ಲಿಕ್ಕೆ ಎಲ್ಲ ಒಂದೇ ಥರನೇ ಕಾಣಿಸ್ತದೆ. ಇವುಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಡೈರೆಕ್ಟಾಗಿ ಅಪವರ್ತನವನ್ನು ಮಾಡ್ಲಿಕ್ಕೆ ಟ್ರೈ ಮಾಡಿ. 12x² - 7x + 1 ಇಲ್ಲಿ 2 ಮಲ್ಟಿಪ್ಲೈ ಮಾಡಿದರೆ 12x² ಆಗುತ್ತೆ. 4 3 12, ಇಲ್ಲಿ ಮೈನಸ್ ಹಾಕಿ, ಇಲ್ಲಿ ಮೈನಸ್ ಹಾಕಿ, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಹಾಗಾಗಿ 7 ಜಾಗದಲ್ಲಿ 4 3 ಬರೀಬೋದಲ್ಲ. 12x² - 4x - 3x + 1. ಓಕೆನಾ? ಈಗ ನೋಡಿ ಇವೆರಡರಲ್ಲಿ 4xನ ಕಾಮನ್ ತೆಗೆದ್ರೆ 4 3 12, 1x ಉಳಿತು, -1. ಇಲ್ಲಿ -1 ಕಾಮನ್ ತೆಗೆದ್ರೆ 3x - 1 ಆಗುತ್ತೆ. ಯಾಕೆಂದರೆ 3x - 1 ಯಾಕೆ ತೆಗೆದಿದ್ದೀನಿ ಅಂದರೆ ಅಲ್ಲಿ ನೋಡಿ ಇಲ್ಲಿ ಇಲ್ಲಿ ಆಲ್ರೆಡಿ 3x - 1 ಇದೆ, ಇಲ್ಲೂ 3x - 1 ಇದೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ಎಗೈನ್ 3x - 1 ನಾನು ಕಾಮನ್ ತೆಗೆದ್ರೆ ಸೊ 4x - 1 ಉಳಿತದೆ. ಸೊ 4x - 1 ಕ್ಲಿಯರ್ ಆಯ್ತಲ್ಲ? ಇದು ನಿಮ್ಗೆ ಗೊತ್ತಿದೆ ಈ ಲೆಕ್ಕ, ಯಾವುದೇ ಕಾರಣಕ್ಕೂ ನಿಮ್ಗೆ ಅಷ್ಟೊಂದು ರಿಸ್ಕ್ ಅನ್ಸಲ್ಲ. ಸೊ ದಿಸ್ ಈಸ್ ಇನ್ ಆಪ್ಷನ್ ಡಿ. ಕ್ಲಿಯರ್? ಹಾಗಾಗಿ ಯಾವುದೇ ಉತ್ತರಗಳನ್ನು ಹುಡುಕುವಂಥ ಸಂದರ್ಭ ಇಲ್ಲ ಇಲ್ಲಿ. ಸೊ ನೀವು ಆಪ್ಷನ್ಸ್ ನೋಡಿಕೊಂಡು ಅವ್ನು ಮಲ್ಟಿಪ್ಲೈ ಮಾಡಿಕೊಂಡು ಆ ರೀತಿ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಉತ್ತರವನ್ನು ಕಂಡುಹಿಡ್ಕೋಬಹುದು. ಗೋ ಟು ದ ನೆಕ್ಸ್ಟ್ ಒನ್. ಪ್ರಶ್ನೆ ಈ ಥರ ಇದೆ. ಇವೊಂದು ಸ್ವಲ್ಪ ಡಿಫ್ರೆಂಟ್ ಆದ ಪ್ರಶ್ನೆಗಳು. 5x - 4y + 8 = 0, 7x + 6y - 9 = 0. ಈ ಸಮೀಕರಣಗಳು ಪರಸ್ಪರ ಏನಾಗಿದ್ದಾವೆ? ಐಕ್ಯಗೊಂಡಿವೆ, ಛೇದಿಸುತ್ತವೆ, ಸಮಾನಾಂತರವಾಗಿವೆ, ಯಾವುದು ಅಲ್ಲ ಅಂತ ಇದೆ. ಸೊ ಐಕ್ಯಗೊಂಡ್ರೆ ಏನು ರೂಲು, ಛೇದಿಸಿದರೆ ಏನು ರೂಲು, ಸಮಾನಾಂತರವಾಗಿದ್ದರೆ ಏನು ರೂಲು, ಇವನ್ನ ನೀವು ಕಲಿಬೇಕಾಗುತ್ತೆ. ಬಹಳ ಇಂಪಾರ್ಟೆಂಟ್ ಇವು. ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಸಮೀಕರಣಗಳನ್ನು ಬರ್ಕೊಳ್ಳೋಣ ಮೊದಲು. ಅಂದರೆ ಇಲ್ಲಿ ಕೊಟ್ಟಿರುವಂಥ ಸಮೀಕರಣ ಏನಿದೆಯಲ್ಲ ಅದು ಯಾವ ರೂಲ್ ಪ್ರಕಾರ ಇದೆ ಅಂತ ಅಂದರೆ ಇದು A1 B1 C1 ಅಂದರೆ A1 = 5, B1 = -4, C1 = 8. ಅದೇ ಥರನೇ ಇಲ್ಲಿ A2 ಎಷ್ಟು 7, B2 6, C2 -9. ಸೊ ನಮ್ಗೆ ಗೊತ್ತಿದೆ A1/A2, ಆಮೇಲೆ B1/B2, C1/C2 ಇವನ್ ಕಂಡುಹಿಡಿದು ಬಿಡೋಣ. ಆಮೇಲೆ ನಿಮಗೆ ಹೇಳ್ತೀನಿ ನಾನು ಯಾವ ರೀತಿ ಅಂತ. ಸೊ A1 ಅಂದರೆ 5/7. ಓಕೆ, ಆ್ಯಂಡ್ ದಿಸ್ ಈಸ್ -4/6 ಆ್ಯಂಡ್ ದಿಸ್ ಈಸ್ 8/-9. ಓಕೆನಾ? ಸೊ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ನೋಡಿದ ತಕ್ಷಣನೇ. ಸೊ ಫಸ್ಟ್ ಇವೆರಡನ್ನೇ ನೋಡಿದ್ರೆ ದೀಸ್ ಆರ್ ನಾಟ್ ಈಕ್ವಲ್, ರೈಟ್? ಸೊ ದೀಸ್ ಆರ್ ನಾಟ್ ಈಕ್ವಲ್ ಅಂದರೆ ಅರ್ಥ ಈ ಒಂದು ಸಮೀಕರಣಗಳು ಏನಾಗಿದ್ದಾವೆ ಅಂತ ಅರ್ಥ ಅಂತಂದರೆ ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ. ಕ್ಲಿಯರ್ ಆಯಿತಾ? ಒಂದು ಬಿಂದುವಿನಲ್ಲಿ ಅವು ಛೇದಿಸುತ್ತವೆ. ಸೊ ಹಾಗಾದರೆ ಸರ್ ಬೇರೆ ಬೇರೆ ಯಾವ್ಯಾವ ಬರ್ಬೋದು? ಎಲ್ಲವೂ ಸಮ ಇದ್ದರೆ ಏನಾಗುತ್ತೆ ಸರ್ ಅಂತಂದರೆ ಐಕ್ಯಗೊಂಡಿವೆ ಅಂತ ಅರ್ಥ. ಸೊ ದಿಸ್ ಈಸ್ ಈಕ್ವಲ್ ಟು ದಿಸ್ ಒನ್, A1/A2 = B1/B2 = C1/C2 ಇವೆಲ್ಲ ಸೇಮ್ ಇದ್ದರೆ ಏನಾಗಿದ್ದಾವೆ ಅಂತ ಅರ್ಥ? ಐಕ್ಯಗೊಂಡಿವೆ ಅಂತ ಅರ್ಥ ಆಗುತ್ತೆ. ಕ್ಲಿಯರ್ ಆಯಿತಾ? ಅಥವಾ A1/A2 = B1/B2 ದಿಸ್ ಈಸ್ ನಾಟ್ ಈಕ್ವಲ್ ಟು C1/C2 ಅಂದರೆ ಇವೆರಡು ಸಮ ಬಟ್ ಇದಕ್ಕೆ ಸಮ ಇಲ್ಲ ಅಂತ ಹೇಳಿದರೆ ಸಮಾನಾಂತರವಾಗಿವೆ ಅಂತ ಅರ್ಥ. ಸೊ ನೀವು ನೋಟ್ ಮಾಡ್ಕೊಳ್ಳಿ, 9ನೇ ತರಗತಿ ಬುಕ್ಕಲ್ಲಿ ಅಥವಾ SSLC ಬುಕ್ಕಲ್ಲಿ ನಿಮಗೆ ಸಿಗುತ್ತೆ. ಮುಂದಿನ ಲೆಕ್ಕಗಳನ್ನು ನಾನು ತಿಳಿಸ್ತೀನಿ. ಸೊ ಕ್ಲಿಯರ್ ಆಯ್ತಲ್ಲ? ಸೊ ನಾನು ಹೇಳಿದ್ದನ್ನು ನೀವು ನೋಟ್ ಮಾಡ್ಕೋಬೇಕು.
ಆವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಸೊ ಹೇಳೋದಕ್ಕಿಂತ ಒಂದು ಲೆಕ್ಕ ಮಾಡಿಬಿಡೋಣ, ಬೇರೆ ಬೇರೆ ಥರ ಟೈಪು. ಇಲ್ಲಿ 2 ಸಮೀಕರಣಗಳು ಕೊಡಿದೆ, ಇವು ಪರಸ್ಪರ ಆಯ್ಕೆಗೊಂಡಿವೆ, ಛೇದಿಸಿವೆ, ಸಮಾನಾಂತರವಾಗಿ ಯಾವುದೂ ಅಲ್ಲ. ಸೇಮ್ ನಾನು ಆಗಲೇ ಹೇಳಿದ್ನಲ್ಲ, A1/A2 B1/B2 C1/C2 ಮಾಡೋಣ. A1/A2 9/18 ನೋಡಿ, 3/6 ಆ್ಯಂಡ್ 12/24. ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲೇ ಬರೆದು ಬಿಡೋದು ಒಳ್ಳೆಯದು, ಹೌದಲ್ಲ. ಸೊ ಆಲ್ಮೋಸ್ಟ್ ಆಲ್ ಇವೆಲ್ಲವೂ ಈಕ್ವಲ್ ಇದ್ದಾವೆ. ಯಾಕೆ ನೋಡಿ, 9 1 9 2 1/2 ಆಯಿತು, 3 1 3 2 ಇದು ಕೂಡ 1/2 ಆಯಿತು, 12 1 12 2 1/2 ಆಯಿತು. ಸೊ 1/2 1/2 ಎಲ್ಲವೂ ಸಮ ಇದ್ದರೆ, ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಆಲ್ ಆರ್ ಈಕ್ವಲ್ ಅಂದರೆ ಐಕ್ಯಗೊಂಡಿವೆ ಅಂತ ಅರ್ಥ. ಏನಂತ ಅರ್ಥ? ಅವು ಐಕ್ಯಗೊಂಡಿವೆ. ಕ್ಲಿಯರ್ ಆಯ್ತಲ್ಲ. ಸೊ ಒಂದು ಮೆಥಡ್. ಇನ್ನೊಂದು ಲೆಕ್ಕ ಮಾಡಿಬಿಡೋಣ. ಸೊ ಇಲ್ಲಿ ಕೊಟ್ಟಿದ್ದಾರೆ 8ನೇ ಲೆಕ್ಕ. ಏನಪ್ಪ ಇದು ಅಂದರೆ, ಈ 2 ಸಮೀಕರಣಗಳು ಪರಸ್ಪರ. ನಾನು ಆಪ್ಷನ್ಸ್ ಬರೆದಿಲ್ಲ, ಯಾಕೆ ಅಂತ ನಿಮ್ಗೆ ಗೊತ್ತಿದೆ. ಈಗ ಆಲ್ರೆಡಿ ನಮ್ಗೆ ರೂಲ್ ಗೊತ್ತಾದ ಮೇಲೆ ಮತ್ತಷ್ಟು ಟೈಮ್ ವೇಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಗೊತ್ತಿದೆಯಲ್ಲ, A1/A2 B1/B2 C1/C2 ಬರ್ಕೊಂಬಿಡೋದು. ಕ್ಲಿಯರಾ? ಸೊ ಈಗ ಏನು ಮಾಡೋದು, ಅವನ್ನ A1/A2 6/2 ಹಾಕಿ, -3/-1 ಹಾಕಿ, 10/9 ಹಾಕಿ. ನೋಡಿ ಗೊತ್ತಾಗುತ್ತೆ ನಿಮಗೆ. 10/9 -3/-1 6/2. ಸೊ ಈಗ ಇವನ್ನ ಏನಾಯಿತು, ಇವು ಇವನ್ನ ಚೆಕ್ ಮಾಡೋದಾದರೆ 2 1s 2 3s, ಓಕೆನಾ. ಮೈನಸ್ ಕ್ಯಾನ್ಸಲ್ ಆಯಿತು. ಸೊ 3 = 3 ಆ್ಯಂಡ್ ದಿಸ್ ಈಸ್ ನಾಟ್ ಈಕ್ವಲ್ ಟು 10/9, ರೈಟ್? ಹೌದಲ್ಲ. ಸೊ ಇಲ್ಲಿ ಇವೆರಡು ಸಮ, ಬಟ್ ಇದು ಸಮ ಅಲ್ಲ ಅಂತ ಬಂತು. ಸೊ ಇದು ಏನು ಕಂಡೀಷನನ್ನು ತೋರಿಸುತ್ತಪ್ಪ ಅಂತಂದರೆ, ಈ 2 ಸಮೀಕರಣಗಳು ಏನಾಗಿದ್ದಾವೆ ಅಂತ ಅರ್ಥ, ಪರಸ್ಪರ ಸಮಾನಾಂತರವಾಗಿವೆ. ಏನಾಗಿದ್ದಾವೆ? ಸಮಾಂತರವಾಗಿವೆ. ಕ್ಲಿಯರ್ ಆಯಿತಾ? ಸೊ ಇಷ್ಟೇ. ಸೊ ಸಮಾಂತರವಾಗಿವೆ ಅಂತ ಹೇಳಿ ನೀವು ಆಯ್ಕೆ ಮಾಡ್ಕೊಳ್ಬೋದು ಆಪ್ಷನ್ಸಲ್ಲಿ. ಅಂದರೆ ಯಾವ ರೀತಿಯಾದ ಒಂದು ಗುಣಧರ್ಮಗಳನ್ನು ಹೊಂದಿರ್ತವೆ ಅಂತ. ಇದು ಬಿಟ್ಟು ಇನ್ನೇನು ಕೇಳ್ಬೋದು, ಅದೇನೋ ಸರ್ ಸ್ಥಿರವಾಗಿವೆ, ಅಸ್ಥಿರವಾಗಿವೆ, ಅವಲಂಬಿತ, ಅದೇನೋ ಇತ್ತಲ್ಲ ಅದನ್ನು ಹೇಳ್ಕೊಡಿ ಅಂದರೆ, ಸೊ ಅದು ಒಂದು ಲೆಕ್ಕಗಳನ್ನು ಮಾಡೋಣ ಈಗ. ಇಲ್ಲಿ ನೋಡಿ, A1x + B1y + C1 = 0, A2x + B2y + C2 = 0 ಎಂಬ ರೇಖಾತ್ಮಕ ಸಮೀಕರಣಗಳ ಜೋಡಿ A1/A2 is not equal to B1/B2 ಆದರೆ ಏನಾಗಿರುತ್ತೆ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ, ಲೆಕ್ಕನೇ ಕೊಟ್ಬಿಟ್ಟಿದ್ದಾರೆ, ಒಂದು ಎಕ್ಸಾಂಪಲ್ ಕೂಡ ಕೊಟ್ಟುಬಿಟ್ಟಿದ್ದಾರೆ. A1/A2 is not equal to B1/B2 ಆದರೆ ಏನಾಗತ್ತೆ ಅಂತ ಕೇಳಿದ್ದಾರೆ. ಸೊ ತುಂಬ ಸಿಂಪಲ್, ಆ ಸಮೀಕರಣ ಸ್ಥಿರವಾಗಿದೆ ಅಂತ ಅರ್ಥ. ಏನಾಗಿದೆ ಅಂತ ಅರ್ಥ? ಸ್ಥಿರವಾಗಿದೆ ಅಂತ. ಸರ್ ಹಾಗಾದರೆ ಅಸ್ಥಿರ ಆಗಿದ್ದರೆ ಏನು ಸರ್? ಇದಕ್ಕೊಂದು ಹೇಳಿ ಕಂಡೀಷನ್ ಅಂತಂದರೆ ನೋಡಿ, A1/A2 is equal to B1/B2 not equal to C1/C2. ಇದು ಅಸ್ಥಿರವಾಗಿದ್ದರೆ, ಜೋಡಿಗಳು ಏನಾಗಿದ್ರೆ ಅಸ್ಥಿರವಾಗಿದ್ದರೆ. ಇನ್ನು ಅವಲಂಬಿತ ಮತ್ತು ಸ್ಥಿರವಾಗಿದ್ದರೆ ಅಂತ ಕೊಟ್ಟರೆ ಎಲ್ಲವೂ ಸಮವಾಗಿರ್ತವೆ. A1/A2 is equal to B1/B2 is equal to C1/C2. ಸೊ ಇದು ಸ್ಥಿರವಾಗಿದ್ದರೆ ನಾಟ್ ಈಕ್ವಲ್, A1/A2 is not equal to B1/B2. ಅಸ್ಥಿರವಾಗಿದ್ದರೆ A1/A2 is equal to B1/B2 ಬಟ್ ನಾಟ್ ಈಕ್ವಲ್ ಟು C1/C2. ಅಂದರೆ ಇಲ್ಲಿ ಮಾತ್ರ. ಇನ್ನು ಅವಲಂಬಿತ ಮತ್ತು ಸ್ಥಿರ ಆಗಿದ್ದರೆ ಎಲ್ಲ ಈಕ್ವಲ್ ಅಂತ ತಿಳ್ಕೊಳ್ಳಿ. ಸೊ ಇಷ್ಟೇ, ಭಾಳ ಸಿಂಪಲ್. ಇದ್ರ ಮೇಲೆ ನಾನು ಲೆಕ್ಕಗಳನ್ನು ಜಾಸ್ತಿ ಮಾಡ್ಸೋಕೆ ಹೋಗಲ್ಲ, ಒಂದೇ ಒಂದು ಲೆಕ್ಕ ಟ್ರೈ ಮಾಡಿ. ಯಾಕೆಂದರೆ ಒಂದಾದರೂ ಲೆಕ್ಕ ಮಾಡಲಿಲ್ಲ ಅಂದರೆ ನಿಮ್ಗೆ ಬೇಜಾರಾಗುತ್ತಲ್ವಾ. ಸೊ ನೋಡಿ, ಈ ರೀತಿ x - y = 8 ಮತ್ತು 3x - 3y = 16 ಸಮೀಕರಣದ ಜೋಡಿಗಳು ಅಂತ ಕೊಟ್ಬಿಟ್ಟಿದ್ದಾರೆ. ಅಸ್ಥಿರವಾಗಿವೆ, ಸ್ಥಿರವಾಗಿವೆ, ಅವಲಂಬಿತ ಮತ್ತು ಸ್ಥಿರವಾಗಿವೆ, ಯಾವುದೂ ಅಲ್ಲ. ಏನು ಬೇಕಾದರೂ ಕೊಡ್ಬೋದು. ಸೊ ಯಾವ ರೀತಿ ಮಾಡ್ತೀರಾ ಇದನ್ನು? ಸೇಮ್ ಆಗಲೇ ನಾನು ಹೇಳಿದ್ನಲ್ಲ, ಮೊದಲು ಈ ಸಮೀಕರಣಗಳನ್ನು ಸರಿಯಾಗಿ ಬರ್ಕೊಳ್ಳಿ. x - y -8 = 0, ಕರೆಕ್ಟ್ ಅಲ್ಲ? ನೆಕ್ಸ್ಟ್ 3x - 3y -16 = 0, ಕರೆಕ್ಟಾ? ಈ 2 ಸಮೀಕರಣಗಳನ್ನು ಬರ್ಕೊಂಡ್ರಿ. ಈಗ A1/A2 B1/B2 C1/C2 ಈಕ್ವಲ್ಸ್ ಏನು ಹಾಕೋಣಕ್ಕೆ ಹೋಗಬೇಡಿ, ಬರ್ಕೊಳ್ಳಿ ಇಷ್ಟೇ. A1/A2 ಅಂದ್ರೇನು? 1/3 -1/3 -3, ಓಕೆ, -8/-16. ನೋಡಿ ಏನಾಗುತ್ತೆ, ಇವೆರಡು ಕ್ಯಾನ್ಸಲ್ ಆಗಿ 1/3 ಉಳಿತೆ, ಈಕ್ವಲ್ಸ್ 1/3 ಆಯಿತು. 8 1 8 2 16. ಸೊ 1/2 ಮೈನಸ್ ಕ್ಯಾನ್ಸಲ್, ನಾಟ್ ಈಕ್ವಲ್ ಆಯ್ತು ಇದು, ಹೌದಲ್ಲ? ಅಂದರೆ ದಿಸ್ ಈಸ್ ಈಕ್ವಲ್, ದಿಸ್ ಈಸ್ ನಾಟ್ ಈಕ್ವಲ್. ನಾನು ಆಗಲೇ ಹೇಳಿದ್ದೆ ಇದಕ್ಕೆ ಏನಂತ, ಅಸ್ಥಿರವಾಗಿವೆ. ಯಾಕೆಂದರೆ ನಿಮಗೆ ಪ್ರೂಫ್ ಬೇಕಂದರೆ ಇಲ್ಲಿ ನೋಡಿ, ನಾನು ಆಗಲೇ ಹೇಳಿದೆ. ಸೊ ಅಸ್ಥಿರವಾಗಿದ್ದರೆ ಈ ಕಂಡೀಷನ್ ಬರುತ್ತೆ ಅಂತ. ಸೊ ಇದೇ ಕಂಡೀಷನ್ ಬಂದಿದೆ, ಹಾಗಾಗಿ ಇದಕ್ಕೆ ನೀವು ಉತ್ತರ ಏನು ಹಾಕಬೇಕಪ್ಪ ಅಂದರೆ ಅಸ್ಥಿರವಾಗಿವೆ ಅಂತ.
ಸಮೀಕರಣಗಳ ಜೋಡಿಗಳು ಪರಸ್ಪರ ಅಸ್ಥಿರವಾಗಿವೆ ಅಂತ. ಸೊ ಇದಿಷ್ಟು ಈ ಒಂದು ಪಾಲಿನಾಮಿಯಲ್ಸ್ಗೆ ಸಂಬಂಧಪಟ್ಟಂಥ ಲೆಕ್ಕಗಳಾಗಿತ್ತು. ಇವುಗಳನ್ನು ಪ್ರಾಕ್ಟೀಸ್ ಮಾಡಿ. ಗೋ ಟು ದ 9th and 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್. ಹಾಗೆ ಭಾಳ ಜನ ಪೇಯ್ಡ್ ಕ್ಲಾಸ್ ಅಂತ ಕೇಳ್ತಾ ಇದ್ದಾರೆ. ಯಾವುದೇ ಪೇಯ್ಡ್ ಕ್ಲಾಸ್ಗಳು GPSTRಗೆ ಅಂತ ಇಲ್ಲ. ಸೊ ಅದು ಉಚಿತ ತರಗತಿಗಳು ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಅದಕ್ಕಾಗಿ ನೀವು ನನ್ನನ್ನು ಪದೇ ಪದೇ ಕೇಳಬೇಡಿ. ಸೊ TETಗೋಸ್ಕರನೇ ನಾನೊಂದು ಕೋರ್ಸನ್ನು ರೆಡಿ ಮಾಡಿದ್ದೀನಿ. TET ಅದು ನಮ್ಮ ಒಂದು TM ಲರ್ನಿಂಗ್ ಸೆಂಟರ್ ಆ್ಯಪಲ್ಲಿ ನಿಮಗೆ ಸಿಗುತ್ತೆ. ಆ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಜಾಯ್ನ್ ಆದರೆ ನಿಮಗೆ ಇಲ್ಲಿ ಇರ್ತಕ್ಕಂಥ ಲೆಕ್ಕಗಳು ಕೂಡ ಅಲ್ಲೂ ನಿಮಗೆ ಸಿಗುತ್ತೆ. ಇದಕ್ಕಿಂತ ಜಾಸ್ತಿ ಲೆಕ್ಕಗಳಲ್ಲಿ ನಿಮಗೆ ಸಿಗುತ್ತೆ. ವರ್ಕ್ ಮಾಡಲಿಕ್ಕೂ ಕೂಡ ಅವಕಾಶ ಆಗುತ್ತೆ ಅಂತ ಹೇಳ್ತಾ, ಅದು TM ಲರ್ನಿಂಗ್ ಸೆಂಟರ್ ನಮ್ಮ ಒಂದು ಪ್ಲೇಸ್ಟೋರಲ್ಲಿ ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಯೂಸ್ ಮಾಡಿ. ಖಂಡಿತ ನಾನು ಫ್ರೀ ಇದ್ದಾಗ ನಿಮ್ಮ ಕಮೆಂಟಿಗೆ ರಿಪ್ಲೈನ ಕೊಡ್ತೀನಿ. ಥ್ಯಾಂಕ್ ಯು.